ಓಕೆ, ಎಲ್ರಿಗೂ ಆಯ್ತು, ನಮಸ್ತೆ. ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವು ಇವತ್ತಿದ್ದೀವಿ ದಾವಣಗೆರೆಯ ವಿನಾಯಕ ಬಡಾವಣೆ ವಿದ್ಯಾನಗರದಲ್ಲಿ. ಸೊ ಇವತ್ತಿನ ಸಂಜೆಗಂತೂ ತುಂಬ ಸ್ಪೆಷಲ್ಲೇ, ಅದಕ್ಕೆ ನಾನೇ ಗ್ಯಾರಂಟಿ. ಯಾಕಂದರೆ ತುಂಬ ವೆರೈಟಿಲೆಲ್ಲ ರೆಡಿ ಆಗಿದ್ದಾರಂತೆ. ಸೊ ಏನು ಅಂತ ನೋಡೋಣ ಬನ್ನಿ, ಅವ್ರ ಮನೆಗೆ ಹೋಗೋಣ. ಇದು ಮನೆಯಲ್ಲ, ಇದು ಯಾವುದು ದೇವಲೋಕ. ಕೃಷ್ಣ ಎಲ್ಲಿದ್ದಾರೆ? ಕೃಷ್ಣ ಇಲ್ಲಿದ್ದಾರೆ. ಮತ್ತೆ ಇವರೆಲ್ಲ ಯಾರು? ಅವರೆಲ್ಲ ವೀರಗಾಸೆ ಅವರು. ಮನೆ ಇದಲ್ಲ, ಇಲ್ಲಿ ಕಾರ್ಯಕ್ರಮ ನಡೀತಿದೆ. ಮನೆ ಇದೇನಾ? ಓಕೆ, ಏನಿದು? ವೆಲ್ಕಮ್ ಟು ವಿದ್ಯಾನಗರ. ಓಕೆ, ಮೊದಲದಾಗಿ ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಷ್ಟೇನ ಜೋಶು? ಅಲ್ಲಿ ನೋಡಿದ್ರೆ ಆರೆಂಜಿಗೆ ಜೋಶ್ ಇತ್ತು. ಸ್ವಾಗತ, ನಮಸ್ಕಾರ, ಹಾಯ್, ಹೆಲೋ, ಗೆಟ್ ಔಟ್. ಇದು ಮಹಿಳಾ ಸಮಾಜದ ಒಂದು ಕ್ರಿಯೇಟಿವಿಟಿ. ಮೇಡಮ್, ಅಲ್ಲಿಂದ ನಿಮ್ಮ ಪರಿಚಯ ಮಾಡಿಸ್ಕೊಂಡು ಬನ್ನಿ. ನನ್ನ ಹೆಸರು ಮಮತಾ ಕೊಟ್ರೇಶ್, ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹೆಸರು ಬಿಜಿ ಲೀಲಾಶೇಖರ್, ಮನೆ ಎಡತಿ. ನನ್ನ ಹೆಸರು ಕಲ್ಪನಾ ವಿನಾಯಕ್, ನಾವು ಹೋಮ್ ಮೇಕರ್. ಶಿಲ್ಪಾ ವೀರೇಶ್, ಹೌಸ್ ವೈಫ್. ನನ್ನ ಹೆಸರು ಚಂದ್ರಕಲಾ ಪ್ರಶಾಂತ್, ಗೃಹಿಣಿ. ಅಶ್ವಿನಿ, ಗೃಹಿಣಿ. ತನುಜಾ ರುದ್ರಸ್ವಾಮಿ, ಗೃಹಿಣಿ. ನನ್ನ ಹೆಸರು ಭಾರತಿ ಗಣೇಶ್, ನಾನು ಹೌಸ್ ವೈಫ್. ನಾನು ರೇಖಾ ವಂಕರಪ್ಪ, ನಾನು ಗೃಹಿಣಿ. ಶೈಲಜಾ ತಿಮೇಶ್, ನಾನು ಗೃಹಿಣಿ. ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೆ. ಈಗ ಪ್ರಸ್ತುತ ವಿನೂತನ ಮಹಿಳಾ ಸಮಾಜದಲ್ಲಿ ಪದಾಧಿಕಾರಿ ಕೆಲಸ ಮಾಡ್ತಾ ಇದ್ದೆ. ನಾನು ಸುಮಾ ಶಿವಕುಮಾರು, ಹೌಸ್ ವೈಫ್. ಮಾನಸ ಮಲ್ಲಿಕಾರ್ಜುನ್ ಅಂತ, ನಾನು ಗೃಹಿಣಿ, ಜೊತೆಗೆ ಬಿಸ್ನೆಸ್ ವುಮೆನ್ ಕೂಡ ಆಗಿದ್ದೀನಿ. ಶೈಲಜಾ ಪಾಲಾಕ್ಷ, ನಾನು ಬಿಸ್ನೆಸ್ ಮಾಡ್ತೀನಿ. ನನ್ನ ಹೆಸರು ಸೌಮ್ಯ ಚಂದ್ರಶೇಖರ್, ನಾನು ಗೃಹಿಣಿ. ನನ್ನ ಹೆಸರು ಜ್ಯೋತಿ ಧನಂಜಯ್, ನಾನು ಟೈಲರಿಂಗ್ ಟೀಚರ್. ನಾನು ವಿಶಾಲ ಚಾಲುಕ್ಯರಾಜ್, ನಾನು ಯೋಗ ಶಿಕ್ಷಕಿ. ನನ್ನ ಹೆಸರು ವಿಜಯಶ್ರೀ ರಾಮು, ನಾನು ಗೃಹಿಣಿ. ನನ್ನ ಹೆಸರು ಮಮತಾ ಮನೋಹರ್, ಗೃಹಿಣಿ. ನನ್ನ ಹೆಸರು ಐಶ್ವರ್ಯ ಸಂಕೇತ್, ನಾನು ಗೃಹಿಣಿ. ನನ್ನ ಹೆಸರು ಯಶೋಧ ಅಶೋಕ್, ಗೃಹಿಣಿ. ನನ್ನ ಹೆಸರು ಶ್ರೀದೇವಿ ರಾಘವೇಂದ್ರ, ನಾನು ಗೃಹಿಣಿ. ನನ್ನ ಹೆಸರು ಗಂಗಮ್ಮ, ನಾನು ರಿಟೈರ್ಡ್ ಆಡಿಟ್ ಆಫೀಸರ್. ಪ್ರೇಮ, ಗೃಹಿಣಿ. ಓಕೆ ಮೇಡಮ್, ಈಗ ಎಲ್ಲರೂ ಗೃಹಿಣಿ 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 ಅಂತ ಹೇಳಿದ್ರೆ ಆ್ಯಕ್ಚುಲಿ ಗೃಹಿಣಿ ಅಂದರೆ ಏನು ಮೇಡಮ್? ಒಂದು ಹೆಣ್ಣು, ಒಂದು ಗೃಹಿಣಿ ಅಂದರೆ ಒಂದು ಭೂಮಿ ಇದ್ದಂಗೆ. ಭೂಮಿಲಿ ನೀನು ಕಸ ಹಾಕಿರೂ ತೊಗೊಳುತ್ತೆ, ನೀರು ಹಾಕಿರೂ ತೊಗೊಳುತ್ತೆ, ಏನು ಹಾಕಿರೂ ಅದು ತಗೊಂಡು ಎಲ್ಲನ ಪವಿತ್ರ ಮಾಡುತ್ತೆ ಮತ್ತು ಫಲ ಕೊಡುತ್ತೆ. ಆ ಥರ ಹೆಣ್ಣಿನೂ ಅಷ್ಟೇ, ಗೃಹಿಣಿನೂ ಅಷ್ಟೇ. ಮೇಡಮ್ ನೀವು ಹೇಳಿ. ನಮ್ಮ ಮನೆಗಳಿಗೆ ನಾವೇ ಗೃಹಲಕ್ಷ್ಮಿಯರು, ಹಾಗಾಗಿ ಗೃಹಿಣಿ ಅಂತ ಹೇಳ್ತೀವಿ. ನನ್ನ ಸ್ನೇಹಿತೆ ಒಡತಿ ಅಂದ್ಲು. ನಮ್ಮ ಗೃಹಕ್ಕೆ ನಾವು ಒಡತಿನೂ ಹೌದು, ಸಿಮ್ಮಿಣಿನೂ ಹೌದು, ಗೃಹಿಣಿನೂ ಹೌದು. ಸಿಮ್ಮಿಣಿ ಮನೆ ನಿಭಾಯಿಸ್ಕೊಂಡು ಹೋಗೋದಾಗ್ಲಿ, ಮಕ್ಕಳು ತನ್ನ ಕರ್ತವ್ಯ ಏನು ಟುವರ್ಡ್ಸ್ ಹೌಸ್ ಕಡೆಗೆ ಏನಿರುತ್ತೋ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತೀವಿ. ಏನು ಮೇಡಮ್, ಈಗ ಏನು ದೊಡ್ಡ ನಿಭಾಯಿಸ್ತೀರಾ ನೀವು? ಏನು ದೊಡ್ಡ ನಿಭಾಯಿಸ್ತೀವಿ, ಬೆಳಗ್ಗೆಯಿಂದ ಸಂಜೆ ಇರ್ರಿ ಸರ್, ನೀವು ಗೊತ್ತಾಯ್ತು. ಈಗ ಬಟ್ಟೆ ಹೋಗಿತೀರಾ ಅಂತೀರಾ, ವಾಷಿಂಗ್ ಮಿಷಿನ್ ತಂದು ಹಾಕಲ್ವಾ ನಿಮ್ಮ ಯಜಮಾನ್? ನೋವೇ, ಗೃಹಿಣಿ ಅಂದ್ರೆ ಬಟ್ಟೆ ಹೋಗಿ ಕೆಲ್ಸಕ್ಕೆ ಇಟ್ಕೊಂಡಿದೀವಿ, ಅಡುಗೆಗೆ ಇಟ್ಕೊಂಡಿದೀವಿ, ಎಲ್ಲದೂ ಇಟ್ಕೊಂಡಿದೀವಿ. ಅದ್ರ ಮೇಲ್ಗಡೆದೇನು ಮ್ಯಾನೇಜ್ ಮಾಡ್ತೀವಲ್ಲ ಅದನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನು ಮೇಡಮ್ ಮ್ಯಾನೇಜು? ಏನು ಮ್ಯಾನೇಜ್ ಅದು? ಏನು ನಾನು ನೋಡ್ದಿರೋದು ಏನು ಮ್ಯಾನೇಜು? ನಿಮ್ಮನೇಲಿ ನಿಮ್ಮಮ್ಮ ಏನು ಮಾಡ್ತಾರ ನೋಡಿಲ್ವಾ? ನಿಮ್ಮಮ್ಮ ಏನು ಮಾಡ್ತಾರ? ಮುಂದಕ್ಕೆ ಹೋಗುವ. ಆಮೇಲೆ ಇವತ್ತು ಒಂಚೂರು ನಂದು ಏನು ನಡೆಯಲ್ಲ, ಒಂಚೂರು ಕಷ್ಟ ಇದೆ ನನಗೆ. ಅವ್ರು ಏನು ಹೇಳ್ತಾರೆ, ಶರಣಾರ್ಥಿ ಶರಣು ಮೇಡಮ್. ಹೌದು, ಕರೆಕ್ಟ್. ಮನೆ ಜವಾಬ್ದಾರಿ ಆಗು ಹೋಗುಗಳನ್ನೆಲ್ಲ ಸಮವಾಗಿ ಎಲ್ಲ ತೂಗಿಸ್ಕೊಂಡು ಹೋಗೋಳು ಒಬ್ಬ ಮನೆ ಗೃಹಿಣಿ ಆಗ್ತಾಳೆ. ಗಂಡ, ಮನೆ, ಮಕ್ಕಳು, ಅತ್ತೆ, ಮಾವ, ಅಮ್ಮ, ಅಪ್ಪ ಪ್ರತಿಯೊಬ್ಬರನ್ನು ಸಹಿತ ಸಮಾನ ರೀತಿಯಲ್ಲಿ ನೋಡ್ಕೊಂಡು ಅವ್ರಿಗೆ ಆಗು ಹೋಗುಗಳನ್ನೆಲ್ಲ ತಿಳ್ಕೊಂಡು ಅವ್ರಿಗೆ ಏನೇನು ಬೇಕು ಬೇಡ ಅದನ್ನೆಲ್ಲ ತಿಳ್ಕೊಂಡು ಹೋಗೋ ಅಂತೇಳು ಒಬ್ಬ ಗೃಹಿಣಿ ಆಗ್ತಾಳೆ. ಓಕೆ, ಸಿಮ್ಮಿನಿ, ನಿಮ್ಮ ಸಂಘದ ಸಿಮ್ಮಿನಿ ಅದು. ಅಲ್ಲ, ಅಂತ ಸಿಮ್ಮಿನಿಗಳು ಭಾಳ ಇದಾವೆ, ಈಗ ಅದೊಂದು ಸೇರ್ಕೊಂಡತ್ತೆ ಅಷ್ಟೇ ಇಲ್ಲಿ. ಓಕೆ ಮೇಡಮ್, ನಿಮ್ಗೆ ಮದುವೆಗೆ ಎಷ್ಟು ವರ್ಷ ಆಯ್ತು? 14 ರನ್ನಿಂಗ್. 14 ರನ್ನಿಂಗ. ಯಜಮಾನ್ರ ಹೆಸರು? ಶ್ರೀಶೈಲ ಮಲ್ಲಿಕಾರ್ಜುನ್. ನಿಮ್ದು ಲವ್ ಮ್ಯಾರೇಜ್ ಅಂತ ಹೌದಾ? ಹೌದು, ಖಂಡಿತವಾಗ್ಲೂ. ನಿಜಾನಾ? ಖಂಡಿತವಾಗ್ಲೂ. ನನಗೆ ಒಬ್ಬರು ಲಕ್ಷ ನೋಡಿ ಇಡ್ತೀನಿ, ಲವ್ ಮ್ಯಾರೇಜ್ ಯಾವ್ದು ಅರೇಂಜ್ ಮ್ಯಾರೇಜ್ ಯಾವ್ದು. 6 ಸೆನ್ಸ್ ಇದೆ ಅಲ್ವಾ ನಿಮಗೆ ಸೂರಜ್ ಅವರೇ? ಕಾಮನ್ ಸೆನ್ಸ್ ಒಂದಿಲ್ಲ ಅಷ್ಟೇ. ಲವ್ ಮ್ಯಾರೇಜ್ ಅಂದ್ರೆ ಯಾರು, ಅವ್ರು ನಿಮ್ಮನ್ನು ಫಸ್ಟ್ ನೋಡಿಲ್ಲ, ನೀವು ಅವ್ರನ್ನ ಫಸ್ಟ್ ನೋಡಿದ? ಆಕ್ಚುಲಿ ಅವರೇ ನನ್ನನ್ನು ನೋಡಿದ್ದು. ಅವ್ರು ನೋಡಿದ್ದು ಎಲ್ಲಿ ನೋಡಿದ್ರು ಅವರು? ಅವ್ರದ್ದು ಆಕ್ಚುಲಿ ಬಿಸ್ನೆಸ್ ಸಿಲ್ಕ್ ಸ್ಯಾರಿ. ನೀವು ಸೀರೆ ತಕೊಂಡು ಹೋಗಿದ್ರಿ? ನನ್ನ ತಾಯಿ ಸೀರೆ ತಂದಿದ್ರು, ಆ ಸೀರೆ ರಿಟರ್ನ್ ಕೊಡಕ್ ಹೋಗಿ ನೋಡಿದ್ದಾಯ್ತು. ಓ, ಅವ್ರು ನಿಮ್ಗೆ ಅಲ್ಲಿ ಹೇಳಿಲ್ವಾ, ನಿಮ್ಗೆ ಈ ಸೀರೆ ಚೆನ್ನಾಗಿ ಕಾಣಿಸಲ್ಲ, ಈ ಸೀರೆ ತಕೊಳ್ಳಿ ಅಂತ? ಖಂಡಿತ ಆ ಥರ ಏನೂ ಇಬ್ಬರ ಮನಸ್ಸಲ್ಲೂ ಇರಲಿಲ್ಲ. ಹಾಗಾಗಿ ನಾವು ಅದ್ರ ಬಗ್ಗೆ ಟಾಪಿಕ್ ತಗೊಂಡಿರಲಿಲ್ಲ. ಕಾಲಕ್ರಮೇಣ ಅದು ಗೊತ್ತಾಯಿತು. ಅವಾಗ ಅವ್ರು ಫಸ್ಟ್ ಸೀರೆ ನೇಯ್ದಿದ್ದೆ ನನಗಾಗಿ ಕೊಟ್ಟರು. ವಾವ್ ವಾವ್, ಸೋನೆ. ಸೊ ಅವರೇ ಪ್ರಪೋಸ್ ಮಾಡಿದ್ರು ನಿಮ್ಮನ್ನ?
ಏನಂತ ಹೇಳಿದ್ರು? ನಮ್ಮನೇಲಿ ಒಂದು ರೀಸೆಂಟಾಗಿ ಒಂದು ನನ್ನ ಮ್ಯಾರೇಜ್ ಪ್ರಪೋಸು ಪೋಸ್ಟ್ಪೋನ್ ಆಗಿತ್ತು. ಆ ಇನ್ಸಿಡೆಂಟಲ್ಲೇ ಇದ್ವಿ ನಾವು, ಅಂದರೆ ಬೇಜಾರಲ್ಲಿ. ಅವರು ಇನ್ನೇನೋ ರೀತಿಯಿಂದ ನಮ್ಮ ಮನೆಗೆ ಕೇಳಿದರು, ಆ್ಯಕ್ಚುಲಿ ನಿಮ್ಮ ಫೋಟೋ ಬಯೋಡಾಟಾ ಕೊಡಿ ಅಂತ ನಮ್ಮ ತಂದೆಯವ್ರ ಹತ್ರ. ನಮ್ಮ ಮನೇಲಿ ಹೇಳ್ಬೇಕು, ನನಗೆ ಕ್ಲೋಸ್ ಆಗೋದಕ್ಕಿಂತ ಮುಂಚೆ ನಮ್ಮ ಅಪ್ಪನ ಜೊತೆ ತುಂಬ ಕ್ಲೋಸ್ ಆಗಿದ್ರು ಫ್ಯಾಮಿಲಿಯಲ್ಲಿ. ಯಾಕಂದರೆ ಒಂದೇ ಡಿಸ್ಟಿಕ್ನವರು ಅವರು, ಚಿತ್ರದುರ್ಗ ಡಿಸ್ಟಿಕ್. ನಾನು ಕೊಟ್ಟಿರೋದು ಇವಾಗ ಮೊಳಕಾಲ್ಮೂರು. ನಮ್ಮಪ್ಪಂದು ಅದೇ ಡಿಸ್ಟಿಕ್ಕಿನ ಊರು ಆಗಿರೋದ್ರಿಂದ ಕ್ಲೋಸ್ ಆಗಿದ್ರು. ನಮ್ಮಪ್ಪ ರಿಟೈರ್ಡ್ ಆಗಿದ್ರು ಮನೇಲಿರೋದ್ರಿಂದ. ಹಂಗೆ ಫ್ರೆಂಡ್ಶಿಪ್ ಬೆಳೆದಿತ್ತು. ಬಟ್ ಅವ್ರು ಅಪ್ರೋಚ್ ಮಾಡೋಕ್ಕೆ ಒಂದು ರೀಸನ್ ಬಂತು ಅಂದರೆ ನಮ್ಮನೇಲಿ ಈ ಥರ ಆಗಿದ್ದು ಇನ್ಸಿಡೆಂಟೇ ಅನ್ಕೋತೀನಿ ನಾನು. ಜೊತೆಗೆ ಭಗವಂತ ನಮ್ಮಿಬ್ಬರ ಹಣೆ ಬರದಲ್ಲಿ ಬರ್ದಿದ್ದ ಅನ್ಸುತ್ತೆ ಆ ಹೆಸರನ್ನ, ಹಾಗಾಗಿ ಮದುವೆ ಆಗಿದೆ. ಸೊ ಹಾಗೆ ನಿಮ್ಮದೊಂದು ಸಕ್ಸಸ್ಫುಲ್ ಲವ್ ಸ್ಟೋರಿ ಅಲ್ವಾ? ಸೊ ಇನ್ನೊಂದು ಪ್ರಶ್ನೆ ಹೇಳ್ತೀನಿ, ಲವ್ ಮ್ಯಾರೇಜ್ ಬೆಟ್ರಾ ಅರೇಂಜ್ ಮ್ಯಾರೇಜ್ ಬೆಟ್ರಾ? ಆ್ಯಕ್ಚುಲಿ ನಮಗೆ ಬಂದಿರೋ ಪಾರ್ಟ್ನರ್ ಎಲ್ಲ ರೀತಿಯಿಂದ ಚೆನ್ನಾಗಿದ್ರು ಅಂದರೆ ಅದು ಅರೇಂಜ್ ಆಗಲಿ ಲವ್ ಆಗಲಿ ಚೆನ್ನಾಗೇ ಇರ್ತೀವಿ. ಹೌದು, ನಮಗೆ ಬಂದಿರೋ ಪಾರ್ಟ್ನರು ಚೆನ್ನಾಗಿರ್ಬೇಕಲ್ವ? ಹೌದೌದು, ಖಂಡಿತ. ಕರೆಕ್ಟ್, ಸೂಪರ್, ಥ್ಯಾಂಕ್ ಯು. ಓಕೆ ಮೇಡಮ್, ನೀವು ಹೇಳಿ, ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 36 ವರ್ಷ. ಯಜಮಾನ್ ಹೆಸರು? ಓಂಕಾರಪ್ಪ. ಓಂಕಾರ. ಏನು ಕೆಲಸ ಮಾಡ್ತಿದ್ರು? ಅಗ್ರಿಕಲ್ಚರ್ ಆಫೀಸರ್ ಇದ್ರು. ಅಗ್ರಿಕಲ್ಚರ್ ಆಫೀಸರ್. ಈಗ ಮೇಡಮ್ ರಿಟೈರ್ಡ್ ಆಗಿದ್ದಾರಾ? ರಿಟೈರ್ಡ್ ಆದರೂ ಆಯಿತು. ಬೇಜಾರಿಲ್ಲದ್ರೆ ಏನಾಯ್ತು ಅಂತ ಕೇಳ್ಬೋದಾ? ಹಾರ್ಟ್ ಅಟ್ಯಾಕ್. ಈಗ ಅವ್ರು ಇದ್ದಾಗ ಇಲ್ದಿರೋದಾಗ ಏನು ಡಿಫ್ರೆನ್ಸ್ ಇದೆ ಮೇಡಮ್? ಡಿಫ್ರೆನ್ಸ್ ಏನಂದರೆ, ನನಗೆ ಇಷ್ಟೆಲ್ಲ ಬೆಳೆಯೋಕ್ಕೆ ಕಾರಣ ಅವರೇ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ರು. ಎಲ್ಲಿಗೆ ಹೋದ್ರೂ, ಈಗ ವೀರ್ಗಾಸೆ ನಾನು ಎಲ್ಲ ರಾಜ್ಯಗಳಿಗೂ ಹೋದ್ರೂ ತುಂಬ ಖುಷಿಯಿಂದ ಕಳಿಸ್ಕೊಡ್ತಿದ್ರು. ತಮಾಷೆಗೆ ಏನು ಬೇಕಾದ್ರು ಅಂದ್ರೂ ಹೋಗುವಾಗ ಮಾತ್ರ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ, ಮತ್ತು ಬಂದು ರೈಲ್ವೆ ಸ್ಟೇಷನ್ಗೆ ಫ್ಲೈಟಿಗೆ ಹೋಗಿದ್ರೆ ಏರ್ಪೋರ್ಟಿಗೆಲ್ಲ ಬಂದು ಕಳಿಸ್ಕೊಡ್ತಿದ್ರು. ನನ್ನ ಟೀಮ್ ಜೊತೆಗೆ ಎಲ್ಲರೂ ಅಷ್ಟು ಜನ ಬಂದು ನಮ್ಮನೇಲೇ, ಈಗ ಇಷ್ಟು ಜನ ನಮ್ಮನೇಲಿ ಇದ್ರೂ ಅವ್ರು ಎಂದೂ ಬೇಜಾರು ಮಾಡ್ಕೊಳ್ತಿರ್ಲಿ, ಇಷ್ಟೊಂದು ಜನ ಯಾಕೆ ಸೇರಿಸ್ಕೋತೀಯಾ, ಹಂಗಿದು ಮಾಡಬೇಡ, ಗಲಾಟೆ ಆಗುತ್ತೆ ನನಗಂತ ಯಾವತ್ತೂ ಅನ್ನಲಿಲ್ಲ. ನನಗಿಂತ ಇಲ್ಲ ಅಕ್ಕಪಕ್ಕದವ್ರಿಗೆ ಅವರು ತುಂಬ ಮೆಚ್ಚುಗೆ ಆಗ್ಬಿಟ್ಟಿದ್ರು. ಶೈಲಜಾ ತಿಮ್ಮೇಶ್. ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 32 ವರ್ಷ ಆಯಿತು. ನಿಮ್ಮದು ಲವ್ ಮ್ಯಾರೇಜ್ ಅಂತೆ ಇಲ್ಲ? ಸೊ ಗಂಡ ಹೆಂಡತಿ ಜಗಳ ಇದ್ದೇ ಇರುತ್ತೆ. ಸೊ ನಿಮ್ಮ ಮನೇಲಿ ಹೆಂಗೆ? ಚಿಕ್ಕ ಪುಟ್ಟವು ಆಗ್ತವೆ ಜಗಳಗಳು, ಆದರೆ ಅದು ಆವಾಗಲೇ ಸಾಲ್ವ್ ಆಗುತ್ತೆ. ಸೊ ಯಾರು ಜಾಸ್ತಿ ಜಗಳ ಹೊಡೆದು, ಯಾರು ನೀವಾ ಅವರ? ಸಂದರ್ಭ ನೋಡ್ಕೊಂಡ್ಬಿಟ್ಟು ಒಂದ್ಸರಿ ಅವರು ಅಂದರೆ ಚರ್ಚೆ ಆಗ್ತಾವೆ ಅಷ್ಟೇ ಹೊರ್ತು ಆ ಥರ ಜಗಳಗಳು ಏನಲ್ಲ. ಸರಿ ತಪ್ಪಿನ ಬಗ್ಗೆ ಚರ್ಚೆ ಆಗ್ತಾವೆ ಅಷ್ಟೇ. ಮಕ್ಕಳು? ಮಗ ಒಬ್ಬ ಏನು ಮಾಡ್ತಾರೆ? ಇಂಜಿನಿಯರು, ಮದುವೆ ಆಗಿದೆ. ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? 35 ವರ್ಷ. 35 ವರ್ಷ ಆಯ್ತಾ? ಯಜಮಾನ್ರು? ಯಜಮಾನ್ರು ಡೆಂಟಲ್ ಕಾಲೇಜ್ನಾಗ ಅಕೌಂಟೆಂಟ್ ಆಗಿದ್ದರು, ಈಗ ರಿಟೈರ್ಡ್ ಆಗಿದ್ರು. ಮಕ್ಕಳು? ಮಕ್ಕಳಿಬ್ರು ಸರ್. ಇಬ್ಬರಿದ್ದಾರಾ? ಇಬ್ಬರಿದ್ದಾರೆ. ಯಜಮಾನ್ರ ಹೆಸರು? ಶಿವಕುಮಾರ್. ನಿಮ್ದು ಲವ್ ಕಮ್ ಮ್ಯಾರೇಜಾ ಮೇಡಮ್? ಪ್ಯೂರ್ಲಿ ಅರೇಂಜ್. ಯಾಕೆ ಲವ್ ಮ್ಯಾರೇಜ್ ಯಾಕಾಗಿಲ್ಲ? ನಂಗೆ ಬೇಕನ್ಸಿಲ್ಲ, ಕೋಇನ್ಸಿಡೆನ್ಸೇ ಆಗಲಿಲ್ಲ ಲೈಫಲ್ಲಿ. ಸೊ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅಂತೀರಾ ನೀವು? ಐ ಆಮ್ ವೆರಿ ಹ್ಯಾಪಿ ವಿತ್ ಅರೇಂಜ್ ಮ್ಯಾರೇಜ್. ಸೊ ಈಗಿನ ಟ್ರೆಂಡಿಗೆ ಯಾವುದು ಬೆಸ್ಟ್ ಅಂತೀರಾ? ಹಂಗೆ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಬರಲ್ಲ. ಹೇಳ್ದಂಗೆ ಅವ್ರವ್ರ ಅನುಭವಕ್ಕೆ ಬಂದಂಗೆ ಅದು, ಅವ್ರವ್ರು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೋ ಅದರಲ್ಲಿ. ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ, ನಂಗೆ ಅರೇಂಜ್ ಮಾಡಿದ್ರೆ ನಾನು ತುಂಬ ಖುಷಿಯಾಗಿದ್ದೀನಿ. ನನಗೆ ಆ ಸೆಕೆಂಡ್ ಥಾಟೇ ಇಲ್ಲ. ನಿಮ್ಮ ಮಕ್ಕಳು ಮೇಡಮ್? ಇಬ್ಬರಿದ್ದಾರೆ. ಏನು ಮಾಡ್ಕೊಂಡು? ಇಬ್ಬರು ಗಂಡು ಮಕ್ಕಳು, ಇನ್ನು ಪುಟಾಣಿ 3rd ಸ್ಟ್ಯಾಂಡರ್ಡು, ಒಬ್ಬ 7th ಸ್ಟ್ಯಾಂಡರ್ಡ್. ಯಜಮಾನ್ ಏನು ಮಾಡ್ಕೊಂಡಿದ್ದಾರೆ? ಅವ್ರು ಇಂಜಿನಿಯರ್. ಮಾನಸಕ್ಕ? ಅವರು ಓಂಕಾರಣ್ಣ ಅಂದರೆ ಒಂಥರ ಓಪನ್ ಬುಕ್ ಇದ್ದಂಗೆ, ತೆರೆದ ಪುಸ್ತಕ ಅನ್ನೋದಕ್ಕೆ ಅವರು ಈಕ್ವಲ್ ಆಗ್ತಾರೆ. ಯಾಕಂದರೆ ಅವರು ಒಂಥರ ಈ ಚಿಕ್ಕ ಮಗುನ ಕಂಡ್ರು ಮಾತಾಡಿಸ್ತಿದ್ರು, ತುಂಬ ಸೀನಿಯರ್ನ ಕಂಡ್ರು ಮಾತಾಡಿಸ್ತಿದ್ರು. ಅವತ್ತು ಎಕ್ಸ್ಪೈರ್ ಆಗಿದ್ದ ದಿನವೇ ನಾನು ಒಂದಿನ ಮಿಸ್ ಮಾಡಿದ್ದೀನಿ ಅವರನ್ನು. ಅವತ್ತು ಒಂದಿನ ಮಾತಾಡಿಸ್ಲಿಲ್ಲ, ನೋಡಲಿಲ್ಲ. ಆ ನೋವು ಕೊನೆವರೆಗೂ ಉಳ್ಕೊಂಬಿಟ್ಟಿದೆ ನನಗೂ. ನಾವು ಯಾರೂ ನಂಬಲಿಲ್ಲ ಆ್ಯಕ್ಚುಲಿ. ನಂದೊಂದು ಅವತ್ತು ಫಂಕ್ಷನ್ನಲ್ಲಿದ್ವಿ ನಾವು. ಆ ಗಡಿಬಿಡಿಲಿ ನನಗೆ ಗೊತ್ತಾಗಿದ್ದು ಕೂಡ ಅವ್ರ ಬಾಡಿ ಬಂದಮೇಲೆ ಮನೆಗೆ. ಆದರೆ ಅವ್ರನ್ನ ನಾನು ಯಾವತ್ತೂ ಒಂದು ತಿಂಗಳವರೆಗೂ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ. ಬರ್ತಾರೆ ನಾಳೆ ಅಂಕಲ್ ಅನ್ಸೋದು ನನಗೆ ದಿನಾ ಬೆಳಗ್ಗೆ ಮಾತಾಡ್ಸೋದ್ರಿಂದ. ಬಟ್ ಅಕ್ಕ ಅದನ್ನು ಭಾಳ ಮನಸ್ಸಿಗೆ ನೊಂದ್ಕೊಂಡಿದ್ದಾರೆ. ದೇವ್ರು ಅವ್ರಿಗೆ ಅದನ್ನು ಮರೆಸೋ ಶಕ್ತಿ ಕೊಡಬೇಕು. ಮೇಡಮ್ ನಿಮ್ಮ ಹೆಸರು? ವಿಶಾಲ ಚಾಲುಕ್ಯ ಜಯರಾಜ್. ನಿಮ್ಮ ಯಜಮಾನ್ರ ಹೆಸರು? ಚಾಲುಕ್ಯ ಜಯರಾಜ್. ಎಷ್ಟು ವರ್ಷ ಆಯ್ತು ಮದುವೆಗೆ? 15 ಇಯರ್ಸ್ ರನ್ನಿಂಗ್. ರನ್ನಿಂಗ. ಏನು ಮಾಡ್ತಿದ್ದಾರೆ ಅವರು? ಅವರು ಫಾರ್ಮಾಸ್ಯೂಟಿಕಲಲ್ಲಿ ರೀಜನಲ್ ಸೇಲ್ಸ್ ಮ್ಯಾನೇಜರ್. ಹೌದಾ? ಮಕ್ಕಳು? ಇಬ್ಬರು ಮಕ್ಕಳಿದ್ದಾರೆ, ಒಬ್ಬ ವಿನೋಚನ್ ಅಂತ, ಒಬ್ಬ ಚಿರಂತ್. ಮದುವೆದ ಹೊಸದ್ರಲ್ಲಿ ಹನಿಮೂನಿಗೆ ಎಲ್ಲಿ ಹೋಗಿದ್ರಿ? ಊಟಿ ಕೊಡೈಕೆನಾಲ್. ಓಹೋ, ಚಳಿ ಇರೋ ಜಾಗಕ್ಕೆ. ಇಲ್ಲಿ ಚಳಿ ಇರಲಿಲ್ವಾ? ನಮ್ಮ ಮನೆಯವರಲ್ಲಿ ಕರ್ಕೊಂಡು ಹೋದ್ರು ನಾವು. ನೀವು ಹೋದ್ರಾ? ನಿಮ್ಮ ಹೆಸರು? ವಿಜಯಶ್ರೀ. ಯಜಮಾನ್ರ ಹೆಸರು? ರಾಮು. ಏನು ಮಾಡ್ಕೊಂಡಿದ್ದಾರೆ? ಅಗ್ರಿಕಲ್ಚರ್. ಮಕ್ಕಳು? ಗಂಡು ಹೆಣ್ಣು. ಗಂಡು ಹೆಣ್ಣು. ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? 26 ಇಯರ್ಸ್. 26 ಇಯರ್ಸ್. ನೀವೆಲ್ಲ ಹೋಗಿದ್ದೀರಾ ಹನಿಮೂನ್ಗೆ? ಎಲ್ಲ ಹೋಗಿ ಎಲ್ಲೂ ಹೋಗಿಲ್ಲ.
ಇಲ್ಲೇ ದಾವಣಗೆರೆಯಲ್ಲೇ. ಸೊ ನಿಮ್ಗೆಲ್ಲಾದ್ರೂ ಆಸೆ ಇದೆಯಾ ಹೋಗ್ಬೇಕು ಅಂತ? ಆ ಥರ ಏನಿಲ್ಲ. ಇರುತ್ತೆ, ಕೆಲವರಿಗೆ ಫಾರಿನ್ ಟ್ರಿಪ್ ಹೋಗ್ಬೇಕು, ಒಂದ್ಸಲಿ ಫಾರಿನ್ ನೋಡಬೇಕು. ಇಲ್ಲಿ ಯಾರಿಗಿಲ್ವಾ? ಅಲ್ಲೊಬ್ರಿಗಿದೆ, ಒಬ್ಬ ಅಕ್ಕ ರೆಡಿ ಇದ್ದಾರೆ, ಕರ್ಕೊಂಡು ಹೋದ್ರೆ ಇವತ್ತೇ ಬ್ಯಾಗ್ ಪ್ಯಾಕ್ ಮಾಡಿ ಹೋಗ್ತೀನಿ ನಾನು ಅಂತ ಆಲ್ರೆಡಿ. ನಿಮ್ಮ ಹೆಸರು? ಮಮತಾ ಮನೋಹರ್ ಅಂತ. ಯಾವ್ದು ಮೇಡಮ್ ನಿಮ್ಮೂರು? ನಮ್ದು ಹೊನ್ನಾಳಿ. ಓಕೆ, ಯಜಮಾನ್ರ ಹೆಸರು? ಮನೋಹರ್ ಕೆಬಿ. ಏನು ಮಾಡ್ಕೊಂಡಿದ್ದಾರೆ? ಮೆಡಿಕಲ್ ರೆಪ್ರೆಸೆಂಟೇಟಿವ್. ಮೆಡಿಕಲಾ? ಓಕೆ. ಮಕ್ಕಳು? ಇಬ್ರು, ಒಬ್ರು ತ್ರಿಷಿಕಾ, ಒಬ್ಬ ನಾರಾಯಣ್. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಸೊ ನೀವು ಎಷ್ಟನೇ ವಯಸ್ಸಿಗೆ ಮದುವೆ ಆದ್ರಿ? 19 ವರ್ಷ. ಸೊ ನಿಮ್ಗೇನಾದ್ರು ಕಷ್ಟ ಆಯ್ತಾ ಅತ್ತೆ ಮನೆಗೆ ಹೋದಾಗ? ಫಸ್ಟ್ 1 ವರ್ಷ ಕಷ್ಟ ಆಯ್ತು, ಕಷ್ಟ ಆಯ್ತಾ? ಆಮೇಲೆ ಹೊಂದ್ಕೊಂಡ್ಮೇಲೆ ಸೊ ನೀವು ಮನೇಲಿ ಅಡಿಗೆ ಮಾಡ್ತೀರಾ? ಇಲ್ಲ, ನನ್ನ ತವ್ರ ಮನೆಯಲ್ಲಿ ಎಲ್ಲ ಅಡುಗೆ ಮಾಡಿ ಬಂದಿರಲಿಲ್ಲ. ಇಲ್ಲಿಗೆ ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ 1 ವರ್ಷ ಕಷ್ಟ ಆಯ್ತು. ಮತ್ತೆ ಹೆಂಗ್ ಕಲ್ತ್ರಿ? ಇಲ್ಲಿ ಬಂದಲ್ಲಿ ಅವ್ರು ನೋಡಿ ನೋಡಿ ಕಲ್ತು. ಫಾರಿನ್ ಟೂರ್ ಅಕ್ಕ. ನಿಮ್ಮ ಹೆಸರು ಹೇಳಿದ್ರಿ? ಐಶ್ವರ್ಯ ಸಂಕೇತ್. ಸೊ ಎಲ್ಲಿಗೆ ನಿಮಗೆ ಫಾರಿನ್ ಟ್ರಿಪ್ ಎಲ್ಲಿ ಹೋಗ್ಬೇಕು ಅಂತ ಆಸೆ? ಟೈಮ್ ಬಂದಾಗ ಎಲ್ಲಿ ಸರ್ ಅಲ್ಲಿಗೆ, ಒಟ್ಟಿನಲ್ಲಿ ಅಲ್ಲಿಗಂತಲ್ಲ ಸರ್, ಒಟ್ಟಿನಾಗ ಫಾರಿನ್ ಕಂಟ್ರಿ. ಫಾರಿನ್ ಒಂದ್ಸಲ ನೋಡ್ಬೇಕಾ? ಯಾವ್ದಾದ್ರು ಓಕೆ, ದುಬೈ, ಮಸ್ಕತ್, ಕುವೈತ್, US, ಆಸ್ಟ್ರೇಲಿಯಾ, ಯಾವ್ದಾದ್ರು ಓಕೆ, ಒಂದ್ಸಲ ನೋಡ್ಬೇಕು. ಸರ್ ಹೇಳಿದ್ದೀರಾ ಯಜಮಾನ್ರಿಗೆ ಹೋಗ್ಬೇಕು ಅಂತ ಯಾವಾಗಾದ್ರು? ಇಲ್ಲ ಸರ್, ಹೇಳಿಲ್ಲ ಆ ಥರ ಇಲ್ಲ. ಈಗ ಅವ್ರಿಗೆ ತೋರಿಸಿದ ನೆಕ್ಸ್ಟ್ ಡೇನ ಅವ್ರ ಫ್ಲೈಟ್ ಬುಕ್ ಮಾಡಿ ಹೋಗ್ಬೇಕು. ಹೌದು ಸರ್. ಓಕೆನಾ? ಹೌದು ಸರ್. ನಿಮ್ದು ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಸರ್. ಲವ್ ಮ್ಯಾರೇಜ್. ಎಷ್ಟು ವರ್ಷ ಲವ್ ಮಾಡಿದ್ರಿ? 1 ಇಯರು ಅಲ್ಲ ಸರ್, 2 ಮಂತ್ ಅಷ್ಟೇ ಆಗಿದ್ದು. ಮನೆಯಲ್ಲಿ ಪೂಜೆ ಕರೆದಾಗ ನಾವು ಹೇಳೋ ಟೈಮಲ್ಲಿ ನಮ್ಮ ಅಪ್ಪಾಜಿನೇ ಅವ್ರಿಗಿಷ್ಟ ಆಗಿ ಕೋಇನ್ಸಿಡೆಂಟ್. ಅವರು ಪೂಜಾರಿಯಾ ಏನು ಅವ್ರು ಬಂದಿರೋದು? ನಮ್ಮ ಮನೆಯವರು, ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ವಿ ಸರ್. ನಾನು ವರ್ಕ್ ಮಾಡ್ತಾ ಇದ್ದೆ ಫ್ಯಾಕ್ಟ್ರಿನಲ್ಲಿ, ಅವರು ಅಲ್ಲೇ ವರ್ಕ್ ಮಾಡ್ತಾ ಇದ್ರು. ಆವಾಗ ಇಬ್ರಿಗೂ ಇಷ್ಟ ಆಗಿತ್ತು. 2 ಮಂತ್ಸ್ ಆಗಿತ್ತು. ನಾವು ಪ್ಲಾನ್ ಅಲ್ಲಿ ಒಳ್ಳೆ ಟೈಮ್ ಇದು ಪೂಜೆಗೆ, ನೀವು ಬನ್ನಿ, ಹಂಗ ಮನೇಲಿ ಅಡ್ಜಸ್ಟ್ ಮಾಡ್ಬೇಕು ಸರ್. ಆ ಥರ ಏನಿಲ್ಲ ಸರ್, ಎಲ್ಲ ಫ್ರೆಂಡ್ಸಿಗೆ ಕರೆದಾಗ ಅವರಿಗೂ ಕರೆದಿದ್ದೆ. ಆಮೇಲೆ ನಮ್ಮಪ್ಪ ನಾವು ಹೇಳೋಕ್ಕಿಂತ ಮುಂಚೆನೇ ನಮ್ಮ ಡ್ಯಾಡಿಗೆ ಇಷ್ಟ ಆದ್ರು ಅವರು. ಸೊ ಫಸ್ಟ್ ಯಾರಿಗೆ ಲವ್ ಆಗಿದ್ದು? ನೀವು ನಿಮ್ಗೆ ಅವ್ರ ಮೇಲೆ ಲವ್ ಆಗಿರೋದು, ಅವ್ರಿಗೆ ನಿಮ್ಮ ಮೇಲೆ ಲವ್ ಆಗಿರೋದು? ಅವ್ರಿಗಂತಲ್ಲ, ನಮ್ಗಂತಲ್ಲ. ಇದು ಯಾವ ತರ ಮೇಡಮ್ ಮಾತಾಡಿ? ಇದು ಯಾವ ತರ? ನೀವೆಲ್ಲ ಅನುಭವ ಇರೋರಿ ಲವ್ ಸ್ಟೋರಿಲಿ. ಅವರಿಗೆ ಸರ್, ಅವರಿಗೆ ಸರ್, ಅವ್ರಿಗೆ ಕನ್ಫರ್ಮ್ ಅಮ್ಮ. ಇದು ಡಾಕ್ಯುಮೆಂಟ್ಸ್ ಕೇಳಿ, ಕನ್ಫರ್ಮ್. ಅಲ್ಲ, ಎಲ್ಲ ಗಂಡ್ಮಕ್ಳಿಗೆ ಆಗತ್ತಲ್ಲ ಲವ್, ಹೆಣ್ಮಕ್ಳಿಗೆ ಯಾಕಲ್ಲ ಅಂತ. ಹೆಣ್ಮಕ್ಳಿಗೆ ಆಗುತ್ತೆ ಮೇಡಮ್, ಮಳ್ಳಿ ಎಲ್ಲ ಯಾರು ಹೇಳಲ್ಲ, ಸುಮ್ಮನೆ ಒಳಗಿಟ್ಕೊಂಡು ನನ್ನ ಮಗನೇ ಬರಲಿ, ನನ್ನ ಮಗನೇ ಬರಲಿ ಅಂತ ಕಾಯ್ತಿರ್ತಾರೆ ಅಲ್ವಾ? ಗೊತ್ತಿರುತ್ತಲ್ವಾ ಮಳ್ಳಿದೆ ಅಂತ. ನೀವು ಹಂಗಿದ್ರಲ್ವಾ? ಕರೆಕ್ಟ್. ಸೊ ಫ್ಯಾಕ್ಟ್ರಿಲಿ ಹಾಗೆ ಲವ್ ಆಗಿರೋದು? ಹೌದಾ? ಅವ್ರು ಬಂದು ಏನಂತ ಹೇಳಿದ್ರು? ಇನ್ನೂ ಅದೇ ಇಷ್ಟ ಇದೆ ಅಂತಾನೆ ಹೇಳಿದ್ರು ಸರ್. ನಮ್ಮ ಇಷ್ಟದ ಅಂದ ತಕ್ಷಣ ನೀವು ಹೋಗ್ಬಿಡ್ತೀರಾ? ನನಗೂ ಇಲ್ಲ ಸರ್, ನಾನು ಅವಾಗ ಹೇಳಿದ್ದೆ ನಮ್ಮ ಅಪ್ಪ ಅಮ್ಮ ಒಪ್ಪಿದ್ರೆ ಮಾತ್ರ ಅಂತಾನೆ ಹೇಳಿದ್ದೆ. ಇಲ್ಲಿದ್ರೆ ರಿಜೆಕ್ಟ್, ಕ್ಯಾನ್ಸಲ್ ನೀನು? ಇಲ್ಲ ಹಂಗಂತ ಹೇಳಿಲ್ಲ ಸರ್. ಅವ್ರ ಅಪ್ಪ ಅಮ್ಮ ಓಕೆ ಅಂದಾಗ ಮ್ಯಾರೇಜ್ ಅನ್ನೋಷ್ಟರಲ್ಲೇ ನಮ್ದು ಅದೇ ಪೂಜೆ ಕರೆದ್ರಿ, ಆ ಟೈಮಲ್ಲೇ ಪೂಜೆ ಇಟ್ಟಿದ್ರಿ ನೀವು. ಸೊ ನಿಮ್ಮ ಲವ್ಗೆ ಸಕ್ಸಸ್ಸೇ ಆ ಪೂಜೆ. ಸೊ ಹೊಸದಾಗಿ ಮದುವೆ ಆಗಿರೋರು, ಹೆಂಗಿದೆ ಮದುವೆ ಆದ್ಮೇಲೆ ಲೈಫ್ ಹೇಗಿದೆ, ಜೀವನ ಹೆಂಗಿದೆ? ಚೆನ್ನಾಗಿದೆಯಾ? ಮೇಡಮ್ ನಿಮ್ಮ ಹೆಸರು? ಯಶೋಧ ಅಶೋಕ್. ಅಶೋಕ್ ಯಾರು, ನಿಮ್ಮ ಬಾಯ್ ಫ್ರೆಂಡಾ? ಇಲ್ಲ, ಹಸ್ಬೆಂಡ್. ನಿಮ್ಗೆ ಎಷ್ಟು ವರ್ಷ ಆಗಿ ಮದುವೆಗೆ? 10 ಇಯರ್ಸ್ ಕಂಪ್ಲೀಟ್ ಆಯ್ತು, 11 ಇಯರ್ಸ್ ರನ್ನಿಂಗ್. ನಿಮ್ದು ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಮಕ್ಕಳು? ಒಬ್ನಿದ್ದಾನೆ, ರಿಶಾಂಕ್ ಅಂತ, 3rd ಸ್ಟ್ಯಾಂಡರ್ಡ್. ಸೊ ನಿಮ್ಮ ಲೈಫ್ ಹೆಂಗಿದೆ ಮದುವೆ ಆದ್ಮೇಲೆ? ತುಂಬ ಚೆನ್ನಾಗಿದೆ, ತುಂಬ ಸಪೋರ್ಟಿವ್ ಇದ್ದಾರೆ ನನ್ನ ಹಸ್ಬೆಂಡ್. ಜಗಳ ಆಡಲ್ಲ ಮನೆಯಲ್ಲಿ? ಕೆಲವೊಂದ್ಸಲ ಆಡ್ತೀವಿ, ಬಟ್ ಇಬ್ರು ಕಾಂಪ್ರಮೈಸ್ ಆಗ್ತೀವಿ. ಇಬ್ರು ಯಾರು ಫಸ್ಟ್ ಬಂದು ಕಾಂಪ್ರಮೈಸ್ ಆಗೋದು? ನಾನು ನಿಜ ಹೇಳಿ. ನಿಜ. ನೀವೇನಾ? ನಾನೇ. ಸೂಪರ್ ಮೇಡಮ್. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಎಷ್ಟು ವರ್ಷದ ಮದುವೆಗೆ? 22 ಇಯರ್ಸ್ ಆಯ್ತು. 22 ಇಯರ್ಸ್. ಏನು ನಿಮ್ಮ ಯಜಮಾನ್ರ ಹೆಸರು? ರಾಘವೇಂದ್ರ. ಏನು ಮಾಡ್ಕೊಂಡಿದ್ದಾರೆ? KPTCL ಅಲ್ಲಿ ವರ್ಕ್ ಮಾಡ್ತಾರೆ, ಸೀರಿಯಲ್ ಅಸಿಸ್ಟೆಂಟ್. ಮಕ್ಕಳು ಇಬ್ರು. ನಿಮ್ಮ ಹೆಸರವನೇ ದೊಡ್ಡವನು ಸೂರಜ್ ಅಂತ, ಎರಡನೇವನು ಸುಜಯ್ ಅಂತ. ಇಬ್ರು ಮಕ್ಕಳು. ನೀವು ನಿಮ್ಮನಿಗೆಲ್ಲ ಹೋಗಿಲ್ಲ ಮೇಡಮ್? ಹೋಗಿದ್ವಿ ಸರ್, ಎಲ್ಲಿ ಹೋಗಿದ್ವಿ? ವಿತ್ ಫ್ಯಾಮಿಲಿ ಹೋಗಿದ್ವಿ. ಏನಣ್ಣ ವಿತ್ ಫ್ಯಾಮಿಲಿ ಹೋಗಿದ್ರಂತ ನಿಮ್ಮನಿಗೆ? ನೀನು ಹೋಗಿದ್ದೇನಣ್ಣ ನಿಮ್ಮನಿಗೆ? ಗೊತ್ತಿಲ್ವಾ? ನಿಮ್ಮನ್ನ ಏನು ಗೊತ್ತಿಲ್ವಾ? ಫ್ಯಾಮಿಲಿ ಎಲ್ಲಿ ಹೋಗಿದ್ರಿ? ಊಟಿ ಕೊಡೈಕೆನಾಲ್ ಹೋಗಿದ್ವಿ ಸರ್. ಅಲ್ಲಿ ಫ್ಯಾಮಿಲಿ ಜೊತೆ ಹೋಗಿದ್ರಾ? ಅಂದ್ರೆ ಅದು ನಿಮ್ಗೊಬ್ರಿಗೆ ಅಲ್ಲ ಹನಿಮೂನ್, ಇದ್ದವ್ರು ಎಲ್ರಿಗೂ ಹನಿಮೂನ್. ನಾವು ಯಾವಾಗಲೂ ಅಷ್ಟೇ ಸರ್, ಹೋದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಹೌದಾ? ಮಕ್ಕಳು ಮೇಡಮ್? ಇಬ್ರು. ಇಬ್ರಾ? ಸೂಪರ್. ಅವ್ರು ಚೆನ್ನಾಗಿದೆ ಲವ್ ಸ್ಟೋರಿ, ಅವ್ರದ್ದು ಕೇಳುವ ಲವ್ ಸ್ಟೋರಿ ಕೇಳುವ. ಅರೇಂಜ್ ಮ್ಯಾರೇಜ್ ಸರ್. ಅರೇಂಜ್ ಮ್ಯಾರೇಜಾ? ಹೌದು. ಎಷ್ಟು ವರ್ಷ ಆಯ್ತು ಮದುವೆಗೆ? 14 ಇಯರ್ಸ್ ಆಯ್ತು. 14 ಇಯರ್ಸ್ ಆಯ್ತಾ? ಮಕ್ಕಳು? ಇಬ್ರು ಗಂಡು ಮಕ್ಕಳು, ಹನೀಶ್ ಮತ್ತೆ ರಿಷಬ್. ಜೇನು ಜಿಂಕೆ ಅಂತ ಕರಿತೀನಿ. ಜೇನು ಜಿಂಕೆ? ಎಲ್ಲಿದೆ ಜಿಂಕೆ ಮರಿ? ನಾನಿಲ್ಲಿ ಫೇಮಸ್ ಆಗಿರೋದೇ ನನ್ನ ಮಗನಿಂದ. ಆಕ್ಚುಲಿ ಜಿಂಕೆ ಅಮ್ಮ ಅಂತಾನೆ ಕರೆಯೋದೇ ಹೊರತು ದಿವ್ಯಾ ಅಂತ ಯಾರು ಜಾಸ್ತಿ ಗುರ್ತಿಸಲ್ಲ. ಓಕೆ, ಥ್ಯಾಂಕ್ ಯು ಜಿಂಕೆಮ್ಮ. ಕೂತ್ಕೊಳ್ಳಿ ಜಿಂಕೆಮ್ಮ. ಮೇಡಮ್ ನಿಮ್ಮ ಹೆಸರು? ಕಲ್ಪನಾ.
ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? 20 ವರ್ಷ ಆಗಿದೆ. ನಾಳೆ ಬಿಟ್ಟು ನಾಡ್ದು 20 ವರ್ಷ ಆ್ಯನಿವರ್ಸರಿ 20. ಅದಕ್ಕೆ ಏನು ಹೇಳ್ತೀವಿ? ಬಿಲೇಟೆಡ್ ಏನು ಹೇಳ್ತೀವಲ್ಲ? ಅಡ್ವಾನ್ಸ್ ಹ್ಯಾಪಿ ಮ್ಯಾರೇಜ್ ಲೈಫ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್. ಸೂಪರ್. ಏನು ಮಾಡ್ಕೊಂಡಿದ್ದಾರೆ ಅವರು? ಶಾಪ್ ಇದೆ, ಮೆಡಿಕಲ್ ಶಾಪ್. ಮಕ್ಕಳು ಒಬ್ಬನೇ, ಅವನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಬೆಂಗಳೂರಲ್ಲಿ. ಮೇಡಮ್ ನಿಮ್ಮ ಹೆಸರು? ವೀರೇಶ್. ಯಜಮಾನ್ರ ಹೆಸರು? ವೀರೇಶ್. ಏನು ಮಾಡ್ಕೊಂಡಿದ್ದಾರೆ? ಅವರು ಇದು ಅಗ್ರಿಕಲ್ಚರ್. ಮಕ್ಕಳು? ಮಗ ಒಬ್ಳು, ಮಗಳು ಒಬ್ಳು. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 20 ವರ್ಷ. 20 ವರ್ಷ ಆಯ್ತು. ಯಜಮಾನ್ ಜೋರಿದಾರ ಪಾಪ ಇದ್ದಾರ? ಪಾಪದವ್ರ? ಇವರೇ ಜೋರು ಅನ್ಸುತ್ತಲ್ವಾ? ಜಗಳ ಆಡ್ತೀರಾ ಮೇಡಮ್ ಯಜಮಾನ್ರ ಜೊತೆ? ಮನೇಲಿ ಅಮ್ಮ ಜಗಳ ಆಡ್ತಾರ? ಯಾರು ಜಾಸ್ತಿ ಜಗಳ ಆಡೋದು? ಮತ್ತೆ ಅವ್ರು ಪಾಪದವ್ರು ಇರ್ದೇ ಇರ್ತಾರ? ಯಾರು ಕಾಂಪ್ರಮೈಸ್ಗೆ ಯಾರು ಬರೋದು? ಇವ್ರು ಹೋಗ್ತಾರ ಅಲ್ಲ ಅಪ್ಪ ಹೋಗ್ತಾರ ಕಾಂಪ್ರಮೈಸ್ಗೆ? ಅಮ್ಮನ ನಿಮ್ಗೆ ಬೈತಾರ? ಜೋರಿದಾರಲ್ವ ಅಮ್ಮ? ತಗೊಳ್ಳಿ ಸಾಕು. ಪ್ರೂಫ್ ನನಗೆ ಅಲ್ಲೇ ಸಿಕ್ತು ಸಾಕು. ನಿಮ್ಮ ಯಜಮಾನ್ರ ಹೆಸರು? ರುದ್ರಸ್ವಾಮಿ ಸರ್. ರುದ್ರಸ್ವಾಮಿ. ನೀವು ಅವ್ರಿಗೂ ವೀರಾಗಾಸ ಕಳಿಸ್ತಿರ್ತೀರ ಮನೆಯಲ್ಲಿ? ದಂಗ 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 ದಂಗ. ಅಲ್ಲ ಅವರೇ ಆಡ್ತಿರ್ತಾರ? ಅಲ್ಲ ಅವರೇ ನಿಮಗೆ ಕಲಿಸ್ತಾರ? ನಾವು ಆಡ್ತಾ ಇರ್ತೀವಿ. ನೀವೇ ಆಡ್ತಿರ್ತೀರ? ಅವ್ರನ್ನು ಇದು ತಾಳ ಹಾಕಿರ್ತಾರ? ಸೊ ಅವ್ರು ಜೋರಿದ್ದಾರ ಅಲ್ಲ ನೀವು ಜೋರಿದ್ದೀರಾ ಮನೆಯಲ್ಲಿ? ಎಲ್ಲಿ ಜೋರಿರ್ಬೇಕು ಅಲ್ಲಿ ಜೋರಿದ್ದೀವಿ, ಎಲ್ಲಿ ಮೆಲ್ಲಿಗಿರ್ಬೇಕು ಅಲ್ಲಿ ಮೆಲ್ಲಿಗಿರ್ತೀವಿ. ಎಲ್ಲಿ ಮೆಲ್ಲಿಗಿರ್ತೀರಾ? ಗಂಡ್ರಿಗೆ ಸಿಟ್ಟು ಬಂದಾಗ ನಾವು ಮೆಲ್ಲಿಗಿರ್ತೀವಿ. ಓ ಹಂಗೆ. ಮತ್ತೆ ಬೇರೆ? ಅದೆಲ್ಲ ಹೇಳಕ್ಕಾಗಲ್ಲ, ನೀವು ಕೇಳಬೇಡಿ. ಆಯ್ತು, ನೀವು ಹೊಡಿಬಿಡಿ. ಆಯ್ತು ಬಿಡಿ, ಏನೋ ಮಾತಾಡ್ತಿದ್ದೀನಿ ಅವ್ರ ಜೊತೆ ಇರ್ರಿ. ಓಕೆ ಮೇಡಮ್, ನಿಮ್ಮ ಹೆಸರು? ಬರ್ತೀನಿ. ಎಷ್ಟು ವರ್ಷ ಆಯ್ತು ಮದುವೆ? 26. ಮಕ್ಕಳು? 2 ಗಂಡು ಮಕ್ಕಳು, 2 ಇಂಜಿನಿಯರು. ಇಬ್ರು ಇಂಜಿನಿಯರ್. ಯಜಮಾನ್ರ ಹೆಸರು? ಆನಂದ್ ಗಣೇಶ್ ಅಂತ, ಏನು ಮಾಡ್ಕೊಂಡಿದ್ದಾರೆ? ಬ್ಯಾಂಕ್ ಮ್ಯಾನೇಜರ್. ಮನೇಲಿ ಜಗಳ ಆಡ್ತಾರ? ಅವ್ರಿಗೆ ಟೈಮೇ ಸಿಗಲ್ಲ ಪಾಪ. ಎಲ್ಲಿ ಜಗಳ ಆಡೋದು? ಅವ್ರು ಬರೋದೇ ರಾತ್ರಿ 8 ಸಂಜೆ ಮೇಲೆ ಆಗುತ್ತೆ. ಇರ್ತಾರಲ್ಲ, ನಾವು ಮಾತಾಡಕ್ಕೆ ಹೋಗಲ್ಲ ಫಸ್ಟ್ ಆಫ್ ಆಲ್. ಬರೀ ಲವ್ ಮಾತ್ರ ಮಾಡ್ಬೇಕಂತ ಜಗಳ ಮಾಡಬಾರ್ದಾ? ತಗೊಳ್ಳಿ ಮೇಡಮ್. ಮೇಡಮ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಲತಾ ಸಿದ್ದರಾಮಪ್ಪ ಅಂತ. ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? 12 ವರ್ಷ. ಮಕ್ಕಳು? ಇಬ್ರು ಚಿಕ್ಕ ಮಕ್ಕಳು, ಒಬ್ಳು UKG, ಒಬ್ಳು 2nd ಸ್ಟ್ಯಾಂಡರ್ಡ್. ಸಿದ್ದರಾಮಪ್ಪ ಅವ್ರು ಏನು ಮಾಡ್ಕೊಂಡಿದ್ದಾರೆ? ಸರ್ ಅವರು PDO ಸರ್. ಥ್ಯಾಂಕ್ ಯು ಹೇಳ್ಕೊಡಿ. ಓಕೆ ಮೇಡಮ್, ಇಷ್ಟೊತ್ತು ಇಷ್ಟು ಜನ ಜೊತೆ ಮಾತಾಡಿದೆ. ಇವತ್ತು ನಿಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ? ಬೋಂಡ ಮಾಡ್ತಾ ಇದ್ದೀವಿ. ಬೋಂಡ? ಯಾವ ಬೋಂಡ? ಮಂಡಕ್ಕಿಯಿಂದ ಬೋಂಡ. ಮಂಡಕ್ಕಿಂದ ಬೋಂಡ. ಇದು ಯಾವ ಥರ ಹೊಸ ಐಟಮ್ ಮೇಡಮ್? ಅಂದರೆ ನೀವೆಲ್ಲ ಬರೇ ಕಡಲೆ ಹಿಟ್ಟಿಂದು, ಕಡಲೆ ಬೇಳೆದು, ಉದ್ದಿನ ಬೇಳೆದು ಅಂಥದ್ದೇ ತಿಂದಿದ್ದೀರಲ್ವಾ? ಆ ದೃಷ್ಟಿಯಿಂದ ನಾನು ಈ ಸರಿ ಒಂಥರ ಡಿಫ್ರೆಂಟಾಗಿ ನಿಮಗೆ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಮಂಡಕ್ಕಿಯಿಂದ ತಯಾರು ಮಾಡ್ತೀನಿ. ಡಿಫ್ರೆಂಟಾಗಿ? ಹೌದು. ಸೂಪರ್, ಶುರು ಮಾಡಿ. ಮಾಡೋಣವಾ? ಓಕೆ. ಇದು ಮಂಡಕ್ಕಿನ ನೆನೆಸ್ಬೇಕು. ಅಂದರೆ ಕಸ ಇರುತ್ತೆ ಅದು ಮಣ್ಣಿಂದನೇ ಹುರಿದಿರೋದು. ನೀವು ಮಂಡಕ್ಕಿ ಹುರಿಯೋದು ನೋಡಿದರೆ ನಿಜವಾಗ್ಲೂ ಮಂಡಕ್ಕಿ ತಿನ್ನಲ್ಲ ನೀವು. ಆ ದೃಷ್ಟಿಯಿಂದ ಅದನ್ನು ಕ್ಲೀನಾಗಿ ತೊಳ್ಕೊಬೇಕು. ಅದನ್ನೆಲ್ಲ ಅದು ನೆನೆಯೋ ಅಷ್ಟೊತ್ತಿಗೆ ಆಲೂಗೆಡ್ಡೆ ಇದೆ, ಆಲೂಗೆಡ್ಡೆನ ಸ್ನ್ಯಾಶ್ ಮಾಡಿಬಿಟ್ಟು. ಹೆಲ್ತಿಗೆ ತುಂಬ ಒಳ್ಳೇದಲ್ಲ ಮೇಡಮ್ ಆಲೂಗಡ್ಡೆ? ಕೆಲವೊಬ್ರಿಗೆ ಹೆಲ್ತಿಗೆ ಒಳ್ಳೇದು ಅಂತಾರೇ, ಕೆಲವೊಬ್ರಿಗೆ ಇಲ್ಲ ಅಂತಾರೆ. ನೋಡಬೇಕು. ಒಳ್ಳೇದು, ಅದು ಗ್ಯಾಸ್ಟ್ರಿಗೆಲ್ಲ ಒಳ್ಳೇದು. ರಾತ್ರಿ ಚೆನ್ನಾಗಿರುತ್ತೆ. ಬೋಂಡ 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 ಬೋಂಡ. ಒಂದು 2 ಸ್ಪೂನು ರವೆ ಹಾಕ್ಕೊಳ್ಳೋಣ. ಒಳ್ಳೆ ಈ ಮಂಡಿ ನೋವಿಗೆ, ಸೊಂಟ ನೋವಿಗೆ, ವಾಯುಗೆ, ಫ್ರೀ ಏರಿಗೆಲ್ಲ ಒಳ್ಳೇದು ಅಲ್ಲ ಮೇಡಮ್? ಜೊತೆಗೆ ಕಡಲೆ ಹಿಟ್ಟು, ಮಂಡಕ್ಕಿ ಫುಲ್ ನೆನೆಯೋ ಅಷ್ಟೊತ್ತಿಗೆ ಇವು ಬೇರೆ ಎಲ್ಲ ಸಾಮಗ್ರಿಗಳನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಈರುಳ್ಳಿ ಹೆಚ್ಚಿದ್ದು, ಸಣ್ಣಾಗಿ ಹೆಚ್ಚಿದ್ದು ಈರುಳ್ಳಿ 1 ಬಟ್ಲು ಹಾಕಿ. 2 ಬಟ್ಲಿಗೆ 1 ಬಟ್ಲು ಈರುಳ್ಳಿ, ಅರ್ಧ ಬಟ್ಲು ರವೆ, ಅರ್ಧ ಬಟ್ಲು ರವೆ, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು, ಹಾಗೆ ತುರಿದ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಇದು ಕರಿಬೇವು. ಮೇಡಮ್ ಅದು ರವೆ ಯಾವ ರವೆ ಮೇಡಮ್? ಉಪ್ಪಿಟ್ಟು ರವೆ, ಅಂದರೆ ಸಣ್ಣ ರವೆ ಬರುತ್ತಲ್ಲ, ಬಾಂಬೆ ರವೆ. ಬಾಂಬೆ ರವೆ. ಅದು ಬಾಂಬೆಯಿಂದನೇ ತರಬೇಕು ಮೇಡಮ್? ಅಲ್ಲ, ಅಂಗಡಿಯಿಂದ, ಮಿಷನಿಂದ ಬರುತ್ತೆ ರವೆ. ಮಿಷನ್ ರವೆ. ಚಿಲ್ಲಿ ಫ್ಲೆಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ರುಚಿಗೆ ತಕ್ಕಷ್ಟು ಹಾಕಬೇಕು ಉಪ್ಪು. ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಣ್ಣೆ ಕಾಯ್ಸಕ್ಕೆ ಇದ್ದೀನಿ. ಈಗ ಇದು ನೆಂದಿದೆ, ಇದನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇದು ಗಟ್ಟಿ ಆಯ್ತಂದರೆ ನೀರಾದರೂ ಸೇರಿಸ್ಕೋಬೋದು ಅಥವಾ ಮೊಸರಾದ್ರೂ ಸೇರಿಸ್ಕೋಬೋದು. ಈಗ ಸ್ವಲ್ಪ ಎಣ್ಣೆ ಕಾದಿರುತ್ತಲ್ಲ, ಅದನ್ನು ಸ್ವಲ್ಪ ಇದಕ್ಕೆ ಹಾಕ್ಕೋತೀನಿ. ಸೂಪರ್, ಚೆನ್ನಾಗಿದೆ, ಕ್ರಿಯೇಟಿವ್ ಇದೆ.
ಎಣ್ಣೆ ಅದೇನಕ್ಕೆ ಮೇಡಮ್ ಎಣ್ಣೆ ಫಸ್ಟ್ ಹಾಕೋದು ಅಂತ ನೀವು ಅದನ್ನು ಮತ್ತೆ ಎಣ್ಣೆಗೆ ಹಾಕಬೇಕಲ್ವಾ? ಕ್ರಿಸ್ಪಿಯಾಗಿ ಬರುತ್ತೆ ಮೊದಲೇ ಹಾಕ್ಕೊಂಡ್ರೆ. ಇವಾಗ ಇದು ರೆಡಿ ಆಗಿದೆ. ಈಗ ಏನು ಮಾಡಬೇಕಂದ್ರೆ ನೀವು ಯಾವ ಆಕಾರ ಬೇಕಾದ್ರೂ ಮಾಡ್ಕೋಬೋದು, ಬೇಡ ಅಂದರೆ ರೌಂಡು ಹಿಂಗೊಂದು ಹಾಗೂ ಮಾಡ್ಬೋದು. ರೌಂಡ್ ಆದರೂ ಮಾಡ್ಬೋದು, ಅಥವಾ ಚೆನ್ನಾಗಿ ತಟ್ಟಿಬಿಟ್ಟು ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿಕೊಂಡು ಮಾಡ್ಬೋದು. ನಾನೀಗ ಸಿಲಿಂಡ್ರ್ ಶೇಪಲ್ಲಿ ಮಾಡ್ತಿದ್ದೀನಿ. ಎಣ್ಣೆ ಕಾದಿದೆ. ರೌಂಡ್ ಈಗ ಬಂತು. ನೀವೊಂದೊಂದು ಶೇಪಲ್ಲಿ ಬಿಡ್ತಿದ್ದೀರಲ್ವಾ? ಒಂದೊಂದು ಶೇಪಲ್ಲಿ. ಸೂರಜ್ಗೆ ಯಾವ ಶೇಪಲ್ಲಿ ಬಿಡಲಿ? ನನಗೆ ನನ್ನ ಶೇಪ್ ಒಂದು ನೋಡಿ ಕರೆಕ್ಟಾಗಿ ಮಾಡಲಾ? ಹಾಂ, ಒಂದೊಂದು ಶೇಪಲ್ಲಿ ಬಿಡಿ. ನಿಮ್ಮ ಶೇಪಲ್ಲಿ ಬಿಟ್ಟರೆ ಕಲಸಿರೋ ಅಷ್ಟರಲ್ಲಿ ಒಂದೇ ಆಗತ್ತೆ. ಮೇಡಮ್ ಅದು ಮತ್ತೆ ಇನ್ನೊಂದು ಕರೆಕ್ಷನ್, ಅದು ತುಂಬ ರೋಸ್ಟ್ ಮಾಡಬೇಕು, ಕಲರ್ ಮ್ಯಾಚ್ ಆಗಬೇಕು. ಮೇಡಮ್ ನಿಮ್ಮ ಯಜಮಾನ್ರಿಗೆ ಯಾವುದು ಫುಡ್ ಫೇವ್ರೇಟ್ ನೀವು ಮಾಡಿಕೊಡೋದು? ಅವರು ಸ್ವೀಟ್ ಅಂದರೆ ತುಂಬಾ ಇಷ್ಟ. ಶುಗರ್ ಇತ್ತು ಆದರೆ ಬಿಡ್ತಿರ್ಲಿಲ್ಲ, ನನಗೆ ಗೊತ್ತಿಲ್ದಂಗೆ ತಿಂತಾಯಿದ್ರು. ಸ್ವೀಟ್ ಏನೆಲ್ಲ ಮಾಡ್ತಿದ್ರಿ? ಎಲ್ಲ ಥರ ಸ್ವೀಟು. ಅವ್ರ ಹೋಳಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ನನಗಿಂತ ಚೆನ್ನಾಗಿ ನಾನು ಹೇಳಿದ್ನಲ್ಲ ಅವಾಗೆ, ನನ್ನ ಫ್ರೆಂಡ್ಸಿಗೆ ಚೆನ್ನಾಗಿ. ಇವರಲ್ಲಿ ನಿಮ್ಮ ಅಡುಗೆ ಮನೇಲಿ ಅಡುಗೆ ಬಂದು ತಿನ್ನೋದಲ್ವಾ? ಅಡುಗೆ ಬಂದು ತಿನ್ನೋದಲ್ಲ, ದಿನಕ್ಕೆ 2 ದಿನಕ್ಕೆ 3 ದಿನಕ್ಕೆ ಸೇರ್ಕೊತಾ ಇರ್ತೀವಿ, ಒಬ್ರಿಗೊಬ್ರು ಶೇರ್ ಮಾಡ್ಕೊತೀವಿ ವಿಷಯನ. ಹಾಗೆ ವಿಷಯನ ಶೇರ್ ಮಾಡ್ತೀರಾ? ನಿಮ್ಮ ಯಜಮಾನ್ರಿಗೆ ಏನು ಇಷ್ಟ? ಗ್ರೂಪ್ ಇದೆ ಒಂದು ಸಂಗೀತದ್ದು. ಹಾಂ, ಇವಳು ಶೈಲಾ ಮತ್ತೆ ಭಾರತಿ, ನಾನು ಎಲ್ಲ ಗ್ರೂಪಲ್ಲೇ ಆಡ್ತೀರಾ? ಹೌದು. ಒಂದು ಫಸ್ಟ್ ಟೈಮ್ ಮೊದಲನೇ ವರ್ಷ ಅಶ್ವತ್ಥಂದು ಇದಿತ್ತಲ್ಲ ಕಾರ್ಯಕ್ರಮ, ಆವಾಗ 3,500 ಜನ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಆಡಿದ್ವಿ. ನಮ್ಮ ದಾವಣಗೆರೆಯಿಂದ 350 ಜನ ಹೋಗಿದ್ವಿ. ಅವರು ಅಶ್ವತ್ಥ ಸಂಯೋಜನೆ ಹಾಡುಗಳನ್ನೇ ನಮಗೆ ಇವರು. ಅಯ್ಯೋ ಸೂರಜ್ ಎಲ್ಲ ಹೊಡ್ಕೊಂಡು ಹೋದ. ನೋಡಿ ನಮ್ಮ ಭಾರತದ್ದು ಮ್ಯಾಪಿನ ಕಲರ್ ಹಾಕಿದ್ದೀನಿ. ವೈಟು, ಕೇಸರಿ, ಗ್ರೀನ್. ಮಂಡಕ್ಕಿ ಬೋಂಡ ರೆಡಿ ಇದೆ. ಓಕೆ, ಮಂಡಕ್ಕಿ ಬೋಂಡ ರೆಡಿ ಇದೆ. ಸೊ ತಿನ್ನೋಣ ಹೇಗಿದೆ ಅಂತ. ಪರವಾಗಿಲ್ಲ, ತುಂಬ ಈಸಿ ಇದೆ ಮಾಡಲಿಕ್ಕೆ. ಪ್ರತಿಯೊಬ್ಬರ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಏನಾಯ್ತು ಸೀತೆ? ಮಹಾಪ್ರಭು, ಅರಣ್ಯದಲ್ಲೇ ನಡೆದು ತುಂಬಾ ದಾಹ ಆಗುತ್ತಿದೆ. ತುಂಬ ದಾಹ ಆಗುತ್ತಿದೆ. ಈ ಘೋರ ಅರಣ್ಯದಲ್ಲಿ ಎಲ್ಲೂ ಜಲವೇ ಕಾಣುತ್ತಿಲ್ಲ. ನಾವು ವನದೇವತೆಯನ್ನು ಬೇಡಿಕೊಳ್ಳೋಣ. ಹೇ ವನದೇವತೆ, ಜಲದ ಮಾರ್ಗವನ್ನು ತೋರಿಸು. ಪ್ರಣಾಮಗಳು ಮಹಾಪ್ರಭು, ಪ್ರಣಾಮಗಳು ಸೀತಾಮಾತೆ. ನೀವು ವನದಲ್ಲಿ ದಾಹದಿಂದ ಬಳಲುತ್ತಿದ್ದೀರಾ. ನಿಮ್ಮ ದಾಹವನ್ನು ತೀರಿಸಲು ನಾನು ಇಲ್ಲಿ ಸಮೀಪವಿರುವ ಜಲಾಶಯದ ಮಾರ್ಗವನ್ನು ತೋರಿಸುತ್ತೇನೆ. ನೀವು ನನ್ನನ್ನು ಹಿಂಬಾಲಿಸಿ. ಆಯಿತು. ಮಹಾಪ್ರಭುಗಳೇ, ನನಗೆ ಒಂದು ಸಂದೇಹವಾಗುತ್ತಿದೆ. ಏನದು? ನಾನು ಹಾರುತ್ತಾ ಸಾಗುತ್ತೇನೆ, ನೀವು ನಡೆಯುತ್ತಾ ಸಾಗುತ್ತೀರಿ. ಹಾಗಾಗಿ ದಾರಿ ತಪ್ಪುವ ಸಂಭವವಿದೆ. ಅದಕ್ಕಾಗಿ ನನ್ನ ಬಳಿ ಒಂದು ಉಪಾಯವಿದೆ. ಏನದು? ನಾನು ನನ್ನ ಗರಿಯನ್ನು ಕಿತ್ತು ಹಾಕುತ್ತಾ ಬರುತ್ತೇನೆ, ನೀವು ಅದನ್ನು ಹಿಂಬಾಲಿಸುತ್ತಾ ಬನ್ನಿ. ಆಯಿತು. ನಿಮ್ಮ ದಾಹವನ್ನು ತೀರಿಸಿಕೊಳ್ಳಿ ಮಹಾತಾಯಿ. ಏನಾಯಿತು ನವಿಲೆ? ಮಹಾಪ್ರಭು, ವಸಂತ ಋತುವಿನಲ್ಲಿ ಮಾತ್ರ ನನ್ನ ದೇಹದಿಂದ ನವಿಲುಗರಿಗಳನ್ನು ಕಿತ್ತರೆ ನನಗೆ ಯಾವ ತೊಂದರೆಯೂ ಆಗುವುದಿಲ್ಲ. ಆದರೆ ನಿಮಗೆ ಮಾರ್ಗವನ್ನು ತೋರಿಸುವ ಸಲುವಾಗಿ ನಾನು ನನ್ನ ದೇಹದಿಂದ ಬಲವಂತವಾಗಿ ನವಿಲುಗರಿಗಳನ್ನು ಕಿತ್ತು ಹಾಕುತ್ತಾ ಬಂದೆನಲ್ಲ, ಹಾಗಾಗಿ ಕೊನೆಯ ನವಿಲುಗರಿಯನ್ನು ಕಿತ್ತು ಹಾಕಿದಾಗ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ ಪ್ರಭು. ಅಯ್ಯೋ, ನಮ್ಮ ದಾಹನನ್ನು ತೀರಿಸುವಗೋಸ್ಕರ ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದೀಯಾ? ಪ್ರಪಂಚಕ್ಕೆ ದಾಹವನ್ನು ತೀರಿಸುವ ಒಡೆಯ ನೀವು. ನಿಮ್ಮ ದಾಹವನ್ನು ತೀರಿಸುವ ಸೌಭಾಗ್ಯ ಇಂದು ನನ್ನದಾಗಿದೆ. ಕೊನೆಯದಾಗಿ ನನಗೆ ಯಾವ ಆಸೆಯೂ ಉಳಿದಿಲ್ಲ ಪ್ರಭು. ನಿನ್ನ ಋಣ ನನ್ನ ಮೇಲಿದೆ. ನಾನು ಮುಂದಿನ ಅವತಾರದಲ್ಲಿ ಶ್ರೀಕೃಷ್ಣನಾಗಿ ಹುಟ್ಟಿ ನನ್ನ ತಲೆಯ ಮೇಲೆ ನವಿಲುಗೆರೆಯನ್ನು ಒತ್ತಿ ನಿನ್ನ ಋಣವನ್ನು ತೀರಿಸಿಕೊಳ್ಳುತ್ತೇನೆ. ನಿನಗೆ ಮೋಕ್ಷವನ್ನು ಪ್ರಾಪ್ತಿಸುತ್ತೇನೆ.
ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ವಿ ಮೇಡಮ್. ನಿಮ್ಮ ಡೆಡಿಕೇಶನ್ ಲೆವೆಲ್ಗೆ, ಇಂಟ್ರೆಸ್ಟಿಗೆ ದೊಡ್ಡ ಹ್ಯಾಟ್ಸ್ ಆಫ್. ರಾಮನ ಅವತಾರದಲ್ಲಿ ನವಿಲು ನೀರಿನ ದಾರಿಯನ್ನು ತೋರಿಸುತ್ತೆ, ಅದು ಮೋಕ್ಷವನ್ನು ಹೊಂದುತ್ತೆ. ಶ್ರೀಕೃಷ್ಣನು ಅದು ಮಾತು ಕೊಟ್ಟಿರುತ್ತಾನೆ, ನವಿಲುಗೆರೆಯನ್ನು ತಲೆ ಮೇಲೆ ಹೊತ್ತೀನಂತ, ಅದಕ್ಕೆ ನವಿಲುಗೆರೆ ಇಟ್ಕೊಂಡನ್ ಕೃಷ್ಣ. ಓಕೆ ಓಕೆ, ಸೂಪರ್ ಸೂಪರ್. ಅಲ್ಲ, ಈ ಕಾನ್ಸೆಪ್ಟ್ ಕೊಟ್ಟಿದ್ದು ನಮ್ಮ ಜ್ಯೋತಿ ಅವರು. ಧನ್ಯವಾದಗಳು. ಓಕೆ, ವಿನೂತನ ಮಹಿಳಾ ಸಮಾಜಕ್ಕೆ ಬರ್ಲೊಂದ್ಸಲಿ ಜೋರಾದ ಚಪ್ಪಾಳೆ. ನಿಜವಾಗ್ಲೂ ನಿಮ್ಮ ಡೆಡಿಕೇಶನ್ಗೆ, ನಿಮ್ಗಿರೋ ಆಸಕ್ತಿಗೆ, ಇಂಟ್ರೆಸ್ಟಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಮನೇಲಿ ಫ್ಯಾಮಿಲಿ ಇರುತ್ತೆ, ಗಂಡ ಮಕ್ಕಳು ಇವ್ರು ಸುಧಾರಿಸೋದೇ ಆಗಿರುತ್ತೆ. ಅದ್ರ ಮಧ್ಯೆ ನೀವು ಬಂದು ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಿದ್ದೆ ಗೊತ್ತಾ. ನಿಜವಾಗ್ಲೂ ನನಗಂತೂ ಬಹಳ ಖುಷಿ ಆಗುತ್ತೆ. ಒಬ್ಬೊಬ್ರು ನಿಮ್ಮ ಹೆಸರು ಹೇಳಿ ಅಲ್ಲಿಂದ. ಮಂಜುಳಾ ರಾಘವೇಂದ್ರ ಅಂತೇಳಿ, ಹೌಸ್ ವೈಫಾ? ಹೌಸ್ ವೈಫ್. ಶೈಲಜಾ ಪಾಲಾಕ್ಷ. ನೀವು ಹೌಸ್ ವೈಫಾ? ಇಲ್ಲ, ನಮ್ದು ಆಪ್ಟಿಕಲ್ಸ್ ಇದೆ. ಹೌದಾ, ಸೂಪರ್. ದೇವಿಕಾ ವಿಜಯ್ ಕುಮಾರ್, ಹಾಂ, ಹೌಸ್ ವೈಫ್. ಬಿಜಿ ಲೀಲಾಶೇಖರ್, ಮನೆಯೊಡತಿ. ಸೂಪರ್. ಮಮತಾ ಕೊಟ್ರೇಶ್, ನಾವು ಉಪನ್ಯಾಸಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೂಪರ್. ತನುಜಾ ರುದ್ರಸ್ವಾಮಿ, ನಾನು ಗೃಹಿಣಿ. ಸೊ ಇದೆಲ್ಲ ವೀರಗಾಸೆಗೆ ಕಂಪ್ಲೀಟ್ ಆಗಿ ಕೋಚ್ ಅಂತ ಇದ್ದಾರೆ, ತಪ್ಪಾಗಲ್ಲ. ಸೊ ಇವರೇ ಅವರು. ಮೇಡಮ್ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ರೇಖಾ ವಂಕರಪ್ಪ. ನಾನು ವಿನೂತನ ಮಹಿಳಾ ಸಮಾಜದ ಅಧ್ಯಕ್ಷರು ಇದ್ದೀನಿ. ಹಾಗೆ ಇಂಥದೇ ಒಂದು 8-10 ಬ್ಯಾಚ್ ನಾನು ವೀರಗಾಸೆ ರೆಡಿ ಮಾಡಿದ್ದೀನಿ. ನಮ್ಮ ರಾಜ್ಯದಲ್ಲಿ ಅಲ್ಲದೆ ಹೊರ ರಾಜ್ಯದಲ್ಲೂ ಸಹ ನಾನು ವೀರಗಾಸೆ ಪ್ರೋಗ್ರಾಮ್ ಕೊಟ್ಟು ಬಂದಿದ್ದೀನಿ. ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಸಹ ಹೋಗಿದ್ದೀನಿ. ಸೊ 10 ಬ್ಯಾಚ್ ರೆಡಿ ಮಾಡಿದ್ದೀರಾ? ಓಕೆ. ಸೊ ಇದು ಎಷ್ಟನೇ ಬ್ಯಾಚ್ ಇದು? ಇದೇ 10ನೇ ಬ್ಯಾಚ್, ಇದೆ ಲಾಸ್ಟ್ ಬ್ಯಾಚು. ಸೊ ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಪ್ರತಿ ಸತಿ ಒಂದು ಬ್ಯಾಚ್ ರೆಡಿ ಮಾಡಿ? ಅಂದರೆ ಇದು ಗಂಡು ಕಲೆ ಹೆಣ್ಮಕ್ಳು ಮಾಡಬಾರ್ದು ಅಂತೇಳಿ ತುಂಬ ಜನ ಹೇಳ್ತಾ ಇದ್ರು. ಯಾಕೆ ಮಾಡಬಾರ್ದು? ಹೆಣ್ಮಕ್ಳಿಗೆ ಕೆಪಾಸಿಟಿ ಇಲ್ವಾ ಅಥವಾ ಆ ಶಕ್ತಿ ಇಲ್ವಾ? ನೋಡೋಣ, ಮಾಡೋಣ, ಯಾಕೆ ಮಾಡೋಕ್ಕಾಗಲ್ಲ ಅಂತ ನಾನು ಕೇಳಿದ ತಕ್ಷಣ ಎಲ್ಲ ನನ್ನ ಸ್ನೇಹಿತರು ನಾನು ಬರ್ತೀನಿ ಅಂತ ಬಂದರು. ಇಲ್ಲಿಯವ್ರು ಅಲ್ಲದೆ ಬೆಂಗಳೂರಲ್ಲೂ ಸಹ ಒಂದು ಬ್ಯಾಚ್ ಮಾಡಿ ಬಂದಿದ್ದೆ. ನಾನಂದರೆ 3 ವರ್ಷ ನಾನು ಅಲ್ಲಿ ನಮ್ಮನವ್ರು ಅಲ್ಲಿ ವರ್ಕ್ ಮಾಡ್ತಿದ್ರು, ನಾನು ಬೆಂಗಳೂರಲ್ಲಿ ಇರುವಾಗ ಅಲ್ಲೂ ಒಂದು ಬ್ಯಾಚ್ ರೆಡಿ ಮಾಡಿ ಬಂದಿದ್ದೀನಿ. ಅಂತೂ ಇಷ್ಟು ಜನನೂ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಆದರೆ ಒಂದ್ಸರಿ ಬೈದು ಹೇಳ್ಕೊಡ್ತಿರ್ತೀನಿ, ಆದರೂ ಕಲಿತಾ ಇದ್ದಾರೆ. ಬಿಡಬೇಕು, ಹೊಡಿಬೇಕು. ಹೊಡೆಯೋಕ್ಕಾಗಲ್ಲ ಅಲ್ವಾ, ಮಕ್ಕಳಾದರೆ ಹೊಡಿಬೋದು. ಹಾಗಾಗಿ ನನ್ನ ಸ್ನೇಹಿತರು ಹೊಡೆಯಲ್ಲ, ಪ್ರೀತಿಯಿಂದ ಹೇಳ್ಕೊಡ್ತೀನಿ, ಅವರು ಹಾಗೆ ಕಲ್ತಿದ್ದಾರೆ. ಎಲ್ಲರೂ ಕಲಿಸ್ಕೊಳ್ಬೇಕಾದ್ರೆ ಗುರುಗಳು ನಮ್ಮ ಟೈಮಿಗೆ ಬನ್ನಿರಿ ಅಂತ ಹೇಳ್ತಾರೆ. ಬಟ್ ಈ ಮ್ಯಾಮ್ ಇದರಲ್ಲಿ ನಿಮ್ಗೆ ಯಾವ ಟೈಮ್ ಅಡ್ಜಸ್ಟ್ ಆಗುತ್ತೋ ಆ ಟೈಮಿಗೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಅದರಲ್ಲಿ ಅದೊಂದು ಮಾತ್ರ ನನಗೆ ಆ ಗುಣದಲ್ಲಿ ತುಂಬ ಇಷ್ಟ ಆಗುತ್ತೆ. ಅವರು ನಮ್ಮ ಜೊತೆಗೆ ಸ್ಟೆಪ್ಸ್ ಹಾಕಿಬಿಟ್ಟು ನಮಗೆ ಬಂದಿಲ್ಲ ಅಂದ್ರೂ ಸಹಿತ ಯಾವತ್ತಿಗೂ ಬೈದಿಲ್ಲ. ಆದರೆ ಅದನ್ನ ಮಾಡಿರಿ ಅಂತ ಪ್ರಯತ್ನ ಪಡಿಸಿ ಹೇಳ್ಕೊಡ್ತಾರೆ ಹೊರತು ನಮಗೆ ಇನ್ನೂ ಉತ್ತೇಜಿಸ್ತಾರೆ ಅವರು. ಓಕೆ ಮೇಡಮ್, ಲಾಸ್ಟಲ್ಲಿ ನಿಮ್ಮ ಡೈಲಾಗ್ ಅಂತ ಹೇಳಿದ್ರಿ, ನೀವು ಹೇಳಿರೋದು ಅಂತ ಒಂದ್ಸಲ ಹೇಳಿ, ಪರವಾಗಿಲ್ಲ. ಅದನ್ನ ಡೈಲಾಗ್ ಏನಿದೆ ಲಾಸ್ಟಿಗೆ ಹೇಳಿ. ರುದ್ರ ದೇವ ಶ್ರೀ ವೀರಭದ್ರೇಶ್ವರ ಹುಟ್ಟಿದ ಪರಿಯಂಪೇಳ್ವೆ. ದಕ್ಷ ಬ್ರಹ್ಮನು ಕೈಲಾಸವನ್ನು ಸುಡುವೆನೆಂದು ಕಡುತರವಾದ ಯಜ್ಞವನ್ನು ಉಡಲು ಸ್ವರ್ಗವು ಸಿಡಿಮಿಡಿಗೊಳ್ಳಲು ಆಗ ಶಂಕರನು ಕೋಪದಿಂದ ಕಿಡಿನಯ ತೆರೆಯಲು ಆಗ ವೀರಭದ್ರೇಶ್ವರನು ಗುಡುಗುಡಿಸಿ ಹರ್ಪಟಿಸಿ ಪಡವೆಯೋಳ್ ನಡುಗುವಂತೆ ಕೇಕೆ ಹೊಡೆದನು. ಅಂದಂದು ಬ್ರಹ್ಮಾಂಡವನ್ನು ಹಿಡಿಯಲು ಹೋಗಿ ಸೂರ್ಯನ ಹಲ್ಲುಗಳನ್ನು ಮುರಿದು ಕುಟುಗಾಂಡದಂತೆ ಇಚುಕಲು ಏನು ಏಳಪ್ಪಣ ಎಂದು ಬೆಸಗೊಳ್ಳಲು
ತ್ರಿನೇತ್ರಧಾರಿ ತ್ರಿಶೂಲಧಾರಿ ಶಿವಗಂಗಾಧರನು ಆದಿಶಂಕರನು ನೀನು ಹೋಗಿ ದಕ್ಷಿಣ ಶಿರವನ್ನು ಅಗ್ನಿಗೆ ಆಹುತಿ ಕೊಟ್ಟು ಬಾ ಎಂದು ಹಟ್ಟಾಸದಿಂದ ನುಡಿದನು. ಬಹುಪರ ಕಡಕ್ಕಡೆ. ಶಿಲ್ಪಾ ವೀರೇಶ್, ಹೌಸ್ ವೈಫಾ? ಹೌಸ್ ವೈಫ್. ವಿಶಾಲ ಚಾಲುಕ್ಯ ಜಯರಾಜ್, ನಾನು ಯೋಗ ಟೀಚರ್ ಇದ್ದೀನಿ. ಯೋಗ ಟೀಚರಾ? ಯೋಗ ಎಲ್ಲ ಮಾಡ್ತೀರಾ? ಜ್ಯೋತಿ ಧನಂಜಯ್, ನಾನು ಟೈಲರ್ ಕೆಲಸ ಮಾಡ್ತೀನಿ. ಎಲ್ಲ ಹೆಣ್ಮಕ್ಳಿಗೆ ಉಪಯೋಗ ಆಗಲಿ ಅಂತ ಟೈಲರಿಂಗ್ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಹೆಸರು ಮಮತಾ ಮನೋಹರ್, ಹೌಸ್ ವೈಫ್. ನನ್ನ ಹೆಸರು ವಿಜಯಶ್ರೀ ರಾಮು ಅಂತ, ನಾನು ಹೌಸ್ ವೈಫ್. ನನ್ನ ಹೆಸರು ಚಂದ್ರಕಲಾ ಪ್ರಶಾಂತ್ ಅಂತ, ಹೌಸ್ ವೈಫ್. ನನ್ನ ಹೆಸರು ಶ್ರೀದೇವಿ ರಾಘವೇಂದ್ರ ಅಂತ, ನಾನು ಗೃಹಿಣಿ. ನನ್ನ ಹೆಸರು ಯಶೋಧ ಅಶೋಕ್, ನಾನು ಗೃಹಿಣಿ. ಹೆಸರು ದಿವ್ಯಾ ಗಣೇಶ್, ಗೃಹಿಣಿ. ನನ್ನ ಹೆಸರು ಐಶ್ವರ್ಯ ಸಂಕೇತ್, ಗೃಹಿಣಿ. ನನ್ನ ಹೆಸರು ಸರಿತಾ ಉಮಾಶಂಕರ್ ಅಂತ, ನಮ್ಮದು ಮೆಡಿಕಲ್ ಶಾಪ್ ಇದೆ. ಮೆಡಿಕಲ್ ಶಾಪ್ ಜೊತೆಗೆ ಹೋಗ್ತಿದ್ದೀನಿ. ಮತ್ತು ಟಿ ವಿ ಚಾನಲ್ಸರು ಬರ್ತಾರೆ, ಅಂದರೆ GD ಅಂತ ಪ್ರೋಗ್ರಾಮ್ ಇದೆ, ಅದನ್ನು ನಡೆಸ್ಕೊಡ್ತಾ ಇದ್ದೀನಿ. ಜೊತೆಗೆ ಗೃಹಿಣಿ. ನನ್ನ ಹೆಸರು ಸೂರಜ್ ಅಂತ, ಹೌಸ್ ಬಾಯ್. ಹೌಸ್ ಬಾಯ್, ಹೌಸ್ ಹಸ್ಬೆಂಡ್ ಹೇಳಿಲ್ಲ ನಾನು, ಸ್ಟಿಲ್ ಸಿಂಗಲ್ ನಾನು. ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ ಏನಿದೆ ಅದೆಲ್ಲರೂ ನೀವೆಲ್ಲ ಕೊಟ್ಟಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ನಮ್ಮ ಸಿರಿಗಣ್ಣ ಚಾನಲ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಾಮ 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 ಜೈ ಜೈ ರಾಮ 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 ಜೈ ಜೈ ರಾಮ 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 ಜೈ ಜೈ ರಾಮ ರಾಮ ಜೈ ರಘುನಂದನ ರಾಮ ರಾಮ जानकी जीवन राम राम जय रघुनंदन राम 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 जानकी जीवन राम राम जय रघुनंदन जानकी जीवन सीता मोहन राम जय रघुनंदन जानकी जीवन सीता मोहन राम जय जय राम जय जय राम जय जय सीता राम अयोध्यवासी राम राम आपद बांधव राम राम अयोध्यवासी राम 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 आपद बांधव राम राम अयोध्यवासी आपद बांधव कौसल्यात्मज राम दशरथ नंदन राम 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 दशमुख नाशन राम राम दशरथ नंदन दशमुख नाशन हनुमन सेवित राम जय जय राम जय जय राम जय जय सीताराम लक्ष्मण सोदर राम 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 लक्ष्मी वल्लभ राम राम लक्ष्मण सोदर लक्ष्मी वल्लभ मारुति सेवित राम लक्ष्मण सोदर लक्ष्मी वल्लभ मारुति सेवित राम जय जय राम जय जय राम जय जय सीताराम जय जय राम जय जय राम जय जय सीताराम जय जय राम जय जय राम जय जय सीताराम जय जय राम जय जय राम जय जय सीताराम जय जय राम जय जय राम जय जय सीताराम जय जय सीताराम जय जय सीताराम ಜಲ್ಲೆ ಕಪ್ಪು ಒಳ್ಳೆ ವಸ್ತ್ರ ನಲ್ಲ ನಿನಗೆ ಪಟ್ಟು ಸೀರೆ ಪಟ್ಟು ರೌಕೆ ನಲ್ಲ ನನಗೆ ಪಟ್ಟು ಸೀರೆ ಪಟ್ಟು ರೌಕೆ ನಲ್ಲ ನನಗೆ ಜಲ್ಲೆ ಕಪ್ಪು ಒಳ್ಳೆ ವಸ್ತ್ರ ನಲ್ಲ ನಿನಗೆ ತಾಯಿ ಗಂಗೆಯಲ್ಲಿ ತೀರ್ಥ ಸ್ನಾನ ತಂದೆ ಮಾದೇವನಲ್ಲಿ ಜ್ಞಾನ ದೇವ ದೇವ ಭಕ್ತಿ ಧ್ಯಾನ ಆದ ಮೇಲೆ ನಿನ್ನ ಧ್ಯಾನ ನಿನ ಮೇಲೆ ಜೀವ ನಿಂತೈತೆ ನಿನ ಮೇಲೆ ಜೀವ ನಿಂತೈತೆ ಓಕೆ, ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್ ಇದು. ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಒಂದೊಂದೇ ಉತ್ತರ ಕೊಟ್ಟರೆ ಸಾಕು, ಸಿಂಪಲ್.
ನಿಮ್ಮ ಯಜಮಾನ್ರು ನಿಮಗೆ ಯಾಕೆ ಇಷ್ಟ? ಅವರಲ್ಲಿ ಒಂದು ವಿಶಾಲ ಗುಣ ಇದೆ. ಚಿಕ್ಕ ಬಡವರಿಗೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಅದು ಒಂದು ತುಂಬ ಇಷ್ಟ ಆಗುತ್ತೆ. ನಮಗೆಲ್ಲ ಎನ್ಕರೇಜ್ ಮಾಡ್ತಾರೆ. ಏನೇ ಒಂದು ಕಾರ್ಯಕ್ರಮಗಳೇ ಹೋಗಲಿ, ಏನೇ ಮಾಡಲಿ ತುಂಬ ಎನ್ಕರೇಜ್ ಮಾಡ್ತಾರೆ. ಮತ್ತು ಕಾಂಪ್ರಮೈಸಿಂಗ್ ಮೈಂಡ್. ನಾನು ಒಬ್ಬ ಬಡವ ಮೇಡಮ್. ಈ ತಿಂಗಳೊಂದು 50,000 ಲೋನ್ ಬರುತ್ತೆ ಮೇಡಮ್. ಒಂಚೂರು ನನ್ನ ನಂಬರ್ ಕೊಟ್ಟಿರಿ. ಕೊಡಿಸೋ ಪ್ರಯತ್ನ ಮಾಡ್ತಾರೆ. ಬ್ಯಾಂಕಿಂದ ಕೊಡಿಸೋ ಪ್ರಯತ್ನ. ಬೇಡ ಬಿಡಿ, ಜೇಬಿಂದ ಕೊಡಿಸ್ತೀನಿ ಅಂದರೆ ಬ್ಯಾಂಕಿಂದ ಕೊಡಿಸ್ತಾರಂತೆ. ನಮ್ಮ ಮನೆಯವರಿಗೆ ಸ್ವಲ್ಪ ತಾಳ್ಮೆ ಜಾಸ್ತಿ, ಹಾಗಾಗಿ ಅವರು ಇಷ್ಟ. ನಂಬರ್ ಕೊಡ್ಬಿಡಿ ನಂದು. ಆಯಿತು ಸರ್. ನಮ್ಮ ಮನೆಯವರು ನನಗೇನಕ್ಕೆ ಇಷ್ಟ ಅಂದರೆ ನನಗಿಬ್ಬರು ಹೆಣ್ಮಕ್ಳು, ಅವ್ರಿಗೆ ಹೈಯರ್ ಸ್ಟಡಿಗೆ ಹೊರಗಡೆ ವಿದೇಶಕ್ಕೆ ಕಳಿಸಿದ್ದಾರೆ. ಮಕ್ಕಳನ್ನ ಅವ್ರು ಇಷ್ಟ ಆಗಿದ್ದು ಓದಿಸ್ಲಿಕ್ಕೆ ಕಳಿಸಿದ್ದಾರೆ. ಹಾಗಾಗಿ ನನಗೆ ಅದೊಂದು ಕ್ವಾಲಿಟಿ ತುಂಬ ಇಷ್ಟಪಡ್ತೀನಿ ಅವ್ರಿಗೆ. ಏನಿಲ್ಲ, ಅವ್ರ ಬಗ್ಗೆ ಯಾಕೆ ಇಷ್ಟ ಆಗುತ್ತೆ ಅಂದರೆ ಇದನ್ನ ಇದ್ದಾಗೆ ಹೇಳ್ತಾರೆ. ಯಾವ ಸಂದರ್ಭ ನೋಡಲ್ಲ, ಸಮಯ ನೋಡಲ್ಲ, ವ್ಯಕ್ತಿನೂ ನೋಡಲ್ಲ. ರೋಡಲ್ಲಿ ನನಗೆ ಏನು ಹೇಳ್ಬೇಕು ಅದನ್ನ ರೋಡಲ್ಲೇ ಹೇಳೋಗ್ತಾರೆ, ಮನೇಲಿ ಏನು ಹೇಳ್ಬೇಕು ಅದನ್ನ ಮನೇಲೇ ಹೇಳೋಗ್ತಾರೆ, ತಾಯಿಗೆ ಏನು ಹೇಳಬೇಕು ಅದನ್ನ ತಾಯಿಗೆ ಹೇಳ್ತಾರೆ. ಆದರೆ ಎಲ್ಲರನ್ನೂ ಸಮದೂಗಿಸ್ಕೊಂಡು ಹೋಗ್ತಾರೆ. ನಮ್ಮ ಯಜಮಾನ್ರು ಯಾಕೆ ಇಷ್ಟ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಬೆಳಗ್ಗೆ 10 ಗಂಟೆಗೆ ಕ್ಲಾಸಸ್ಸಿಗೆ ಹೆಣ್ಮಕ್ಳಿಗೆ 20 ಜನ ಎರಡೆರಡು ಬ್ಯಾಚ್ ಮಾಡಬೇಕಾಗುತ್ತೆ. ಬೆಳಗ್ಗೆ 10 ಗಂಟೆಗೆ ಓದೋಳು 4 ಗಂಟೆಗೆ ಹೋಗಬೇಕು. ಬೇರೆ ಎಲ್ಲ ನೋಡಿದ್ರೆ ಅನುಮಾನ ಮಾಡ್ತಾರೆ ಕೆಲವೊಂದು. ಬೇರೆ ಎಲ್ಲರೂ ಆಗಿದ್ರೆ ನಂಗೆ ಯಾವ ಥರನೂ ಎಲ್ಲ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ಯಾಕೆ ತುಂಬ ಇಷ್ಟ ಅಂದರೆ ಅವ್ರ ತಂದೆ ಇಲ್ಲ. ಸೊ ಚಿಕ್ಕ ವಯಸ್ಸಲ್ಲೇ ಅವ್ರ ತಂದೆ ಬಿಟ್ಟು ಹೋಗಿರೋದು. ಹಾಗಾಗಿ ಅವರು ತುಂಬ ಬಾಳೆಹಣ್ಣಾಗಿರ್ಬೋದು, ಪ್ರತಿಯೊಂದು ಕಷ್ಟಪಟ್ಟು ಇವತ್ತು ಯಾರು ಸಪೋರ್ಟ್ ಇಲ್ದೇ ತುಂಬ ಅಚೀವ್ ಮಾಡಿದ್ದಾರೆ. ಹಾಗಾಗಿ ನಂಗೆ ತುಂಬಾ ಇಷ್ಟ ಅವರು. ನಮಗೆ ಈಗ ಏನೂ ಇಲ್ದೇ ಸಂಬಂಧಿಕರ ಸಹಾಯ, ಯಾರ ಸಹಾಯನೇ ಇಲ್ದೇ ಅವ್ರ ತಾಯಿ ಒಬ್ಬರೇ, ಅವ್ರ ತಾಯಿ ಸಪೋರ್ಟಿಂದ ಇವತ್ತು ಗಾಡಿಗಳಾಗಿರ್ಬೋದು, ಬಾಳೆಹಣ್ಣಿನ ಗಾಡಿಯಿಂದ ಹಿಡಿದು ಇವಾಗ ಆ ಗಾಡಿ ಎಲ್ಲ ಬಿಟ್ಟು ಇವಾಗ ನೋಡ್ರಿ ಟ್ರಾವೆಲ್ಸ್ ಮಾಡಿದ್ದೀವಿ ನಾವೇ ಓನಾಗಿ. ಆಟೋ 2 ಆಟೋ ಇದೆ. ಜೊತೆಗೆ TT ಮಾಡಿದ್ದಾರೆ, ವಿನೋ ಮಾಡಿದ್ದಾರೆ, ETS ಮಾಡಿದ್ದಾರೆ. ಜೊತೆಗೆ ನನಗೂ ಸಪೋರ್ಟ್ ಮಾಡ್ತಾರೆ. ಹಂಗಾಗಿ ನಂಗೆ ತುಂಬಾ ಇಷ್ಟ. ಅದಕ್ಕೆ ನಾವು ಇವತ್ತು ನಮ್ಮ ಕ್ಲಾಸಸ್ಸಿಗಾಗಿರ್ಬೋದು, ನಮ್ಮ ಟ್ರಾವೆಲ್ಸಿಗಾಗಿರ್ಬೋದು ಅಚೀವರ್ಸ್ ಅಂತ ಹೆಸರಿಟ್ಟಿದ್ದೀವಿ. ಹೌದಾ, ಸೂಪರ್. ನಮ್ಮ ಯಜಮಾನ್ರು ತುಂಬ ಹಾರ್ಟ್ಲಿ ಗುಡ್ ಪರ್ಸನ್, ಹಂಗಾಗಿ ನನಗೆ ತುಂಬ ಇಷ್ಟ. ನಮ್ಮ ಯಜಮಾನ್ರು ತುಂಬ ಹಾರ್ಟ್ಲಿ ಗುಡ್ ಪರ್ಸನ್. ಫ್ಯಾಮ್ಲಿಗೆ ಭಾಳ ಇಂಪಾರ್ಟೆಂಟ್ ಕೊಡ್ತಾರೆ. ನನ್ನ ಕಡೆ ಆಗಿರ್ಬೋದು, ಅವ್ರ ಕಡೆ ಆಗಿರ್ಬೋದು, ಎಲ್ಲರಿಗೂ ಸಮನಾಗಿ ನೋಡ್ತಾರೆ. ಹಂಗಾಗಿ ನನಗೆ ತುಂಬಾ ಇಷ್ಟ ಅವರಂದರೆ. ನಮ್ಮ ಯಜಮಾನ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ತುಂಬ ಇಷ್ಟ. ನಮ್ಮ ಮನೆಯವರಿಗೂ ನಮ್ಮ ಅತ್ತೆ ಮಗು ಥ್ಯಾಂಕ್ಸ್ ಹೇಳ್ಬೇಕು ಈ ಕಾರ್ಯಕ್ರಮ. ಯಾಕಂದರೆ ನನ್ನ ಮಗಳು ಚಿಕ್ಕವಳಿದ್ದಾಳೆ, ಇನ್ನು ಪ್ಲೇ ಗ್ರೂಪು. ಅವ್ರು ಪಾರ್ಕಲ್ಲಿ ನೋಡ್ಕೊತಾ ಇದ್ದಾರೆ, ನಾನು ಇಲ್ಲಿ ಈ ಪ್ರೋಗ್ರಾಮಿಗೆ ಬಂದಿದ್ದೀನಿ. ಅದಕ್ಕೆ ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅತ್ತೆ ಮಾವಂಗೆ. ಅತ್ತೆಯವ್ರ ಹೆಸರು ಗಿರಿಜಮ್ಮ ಅಂತ. ಜಾತಕ ಹೇಳಿ ಅವ್ರದ್ದು ಕೇಳ್ಕೊಂಬಂದು ಹೇಳ್ತೀನಿ ತಗ. ಯಾಕಂದ್ರೆ ನನ್ನ ಚಿಕ್ಕ ಮಗಳು ಪಾರ್ಕಲ್ಲಿ ಆಟ ಆಡ್ತಿದ್ದಾರೆ. ನಾನು ಈ ಪ್ರೋಗ್ರಾಮಿಗೆ ಬಂದಾರಂದ್ರೆ ಅವ್ರು ನೋಡ್ಕೊಳ್ಳೋದ್ರ ಕಡೆಯಿಂದ ನನಗೆ ಇಲ್ಲಿ ಬರೋಕ್ಕೆ ಸಾಧ್ಯ ಆಗೈತಿ. ಅದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್. ಸೂಪರ್, ಥ್ಯಾಂಕ್ ಯು. 4 ವರ್ಷದ ಫ್ಯಾಕ್ಟ್ರಿ ಲವ್ ಸ್ಟೋರಿ, ಸತ್ಯನಾರಾಯಣ ಸ್ವಾಮಿ. ಸಕ್ಸಸ್ಫುಲ್ ಆಗಿರೋ ಲವ್ ಸ್ಟೋರಿ. ಸತ್ಯನಾರಾಯಣ ಸ್ವಾಮಿ ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ಎಲ್ಲ ವಿಷಯದಕ್ಕೂ ಎಲ್ಲ ಸಪೋರ್ಟ್ ಮಾಡ್ತಾರೆ. ನೀವು ಓಟಿಗೆ ನಿಲ್ತಿದ್ದೀರಾ? ಇಲ್ಲ ಸರ್, ಫ್ಯಾಮಿಲಿ ಇಶ್ಯೂಸ್ ಅಲ್ಲಿ ಆಗಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಎಲ್ಲದಕ್ಕೂ ನನ್ನ ಹಸ್ಬೆಂಡಲ್ಲಿ ಗುಡ್ ಕ್ವಾಲಿಟೀಸ್ ಅಂದರೆ ತುಂಬ ಸಪೋರ್ಟಿವ್ ಮತ್ತು ತುಂಬ ಸೈಲೆಂಟ್ ಇದ್ದಾರೆ. ನಾವು 10 ಮಾತಾಡಿದರೆ ಅವ್ರು 1 ಮಾತಾಡ್ತಾರೆ. ನಿಮ್ಗೆ ಅದೇ ಬೇಕಲ್ವಾ? ಕರೆಕ್ಟ್. ಇವತ್ತಲ್ಲಿ 100 ಇಲ್ಲ, ಹೇಳ್ತಾರೆ 1 ಮಾತಾಡಿದರೆ ತೂಕ ಇರಬೇಕು, 10 ಮಾತಾಡಿದರೆ ಅಲ್ಲಿ ಅರ್ಥ ಇರೋಲ್ಲ ಅಂತ ಹೇಳ್ತಾರೆ. ಬಟ್ ಅದನ್ನು ಫಾಲೋಅಪ್ ಮಾಡಿದರೆ ತುಂಬ ಖುಷಿ ಆಗ್ತದೆ ನನಗೆ. ಹೌದು ಮೇಡಮ್, 10 ಮಾತಾಡಿದ್ರಲ್ಲಿ ವ್ಯಾಲ್ಯೂ ಇರಲ್ಲ ಅಂತ ನೋಡಿ ಮೇಡಮ್. ಸಮಯಕ್ಕೆ ತಕ್ಕ ಹಾಗೆ ಮಾತಾಡ್ಬೇಕು. 10 ಮಾತಿಗೆ ತೂಕ ಇರಬೇಕು. 1 ಮಾತಾಡಿದ್ರೆ ಒಂದೇ ಮಾತಾಡಿ. ಕೇಳಿ ತಪ್ಪು ಮಾಡ್ತೇನೆ ನಾನು. ಅವ್ರು ಹೊಡೆದೇ ಮಾತಾಡೋದು ನನಗೆ. ಹಾಂ, ಅಷ್ಟೇನಾ? ಅವ್ರು ತುಂಬ ಸ್ಟ್ರೈಟ್ ಫಾರ್ವರ್ಡಾ? ಡೈರೆಕ್ಟಾಗಿ ಹೇಳ್ತಾರೆ. ಕೈಂಡ್ ಹಾರ್ಟೆಡ್. ನಮ್ಮ ಮನೆಯವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಸಪೋರ್ಟಿವ್. ನಾವು ವರ್ಕಿಂಗ್ ಹೋಗೋದ್ರಿಂದ ಬೆಳಗ್ಗೆ ಮಕ್ಳನ್ನ ರೆಡಿ ಮಾಡೋಕ್ಕಿರ್ಬೋದು, ಇಲ್ಲ ಅಂದರೆ ಅವ್ರಿಗೆ ಸ್ಕೂಲಿಗೆ ಬಿಡೋದು, ಕರ್ಕೊಂಡು ಬರಲಿಕ್ಕೂ ಅಷ್ಟೇ. ಅಕಸ್ಮಾತ್ ಇರಲಿಲ್ಲ ಅಂದರೆ ಅವರೇ ಅಡ್ಜಸ್ಟ್ ಮಾಡಿರ್ತಾರೆ. ಎಲ್ಲರ ಕಡೆ ತುಂಬ ಅಡ್ಜಸ್ಟಿವ್ ಆಗಿ ಸಪೋರ್ಟಿವ್ ಆಗಿ ಇರ್ತಾರೆ. ಹಾಗಾಗಿ ಖುಷಿ ಅನಿಸುತ್ತೆ. ನಂದು ಮದುವೆಗೆ 39 ವರ್ಷ ಆಯಿತು. ಅವಾಗ ಎಷ್ಟು ಪ್ರೀತಿ ಮಾಡಿದ್ರು ಈಗಲೂ ಅಷ್ಟೇ. ನನಗಿಂತ ಜಾಸ್ತಿ ಅವರೇ ನನ್ನ ಜಾಸ್ತಿ ಪ್ರೀತಿ ಮಾಡೋದ್ರಿಂದ ನಿಜ ಈಗಲೂ ಮೊದಲು ಥರನೇ. ಹಾಗಾಗಿ ನಂಗೆ ತುಂಬ ಇಷ್ಟ. ಮತ್ತು ಅವ್ರು ಟೀಚಿಂಗ್ ಪೋಸ್ಟಲ್ಲಿ ಇರೋದ್ರಿಂದ ಸ್ಟೂಡೆಂಟ್ಸ್ಗಳು ಸ್ವಲ್ಪ ಹೆಲ್ಪಿಂಗ್ ನೇಚರ್, ತುಂಬಾ ಹೆಲ್ಪ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ. ಮೊದಲಿಂದನೂ ಟೀಚಿಂಗ್ ಪೋಸ್ಟಲ್ಲಿ ಪ್ರೊಫೆಸರಿಂದ ಅದು VC ತನಕನೂ ಆದರು ಅವರು, VTದಲ್ಲಿ ಬೆಳಗಾಮ.
ಹಾಗಾಗಿ ಅವಾಗಿಂದನೂ ಸಹಿತ ಹುಡುಗರಿಗೆ ಹೆಲ್ಪ್ ಮಾಡಬೇಕು ಅಂತಂದರೆ ತಮ್ಮ ಕೈಯಿಂದನೇ ದುಡ್ಡೆಲ್ಲ ಕೊಟ್ಬಿಟ್ಟು ಆ ಥರ ತುಂಬ ಹೆಲ್ಪ್ ಮಾಡ್ತಾರೆ ಮಾತ್ರ ಮಾಡಿದ್ದಾರೆ ಸುಮಾರು. ಯಾವ ಕಾಲೇಜು? ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿದ್ದು. ಕಲಿಲಿಕ್ಕೆ ಹೋಗ್ಬೇಕು ನಾವು, ಓದಬೇಕು ಇಂಟ್ರೆಸ್ಟ್ ಬೇಡ, ಸದ್ಯಕ್ಕೆ ಬೇಡ, ನೋಡ್ತೀನಿ ಆಮೇಲೆ. ನಮ್ಮ ಮನೆಯವರು ತುಂಬ ತಾಳ್ಮೆಯಿಂದ ಇರ್ತಾರೆ, ಆ ಗುಣ ನನಗೆ ತುಂಬ ಇಷ್ಟ. ನಮ್ಮ ಮನೆಯವರು ಯಾರ ಮನಸ್ಸಿಗೂ ನೋವು ಮಾಡಬಾರ್ದು ಅನ್ನೋದು ಭಾಳ ಇಷ್ಟ ಅವ್ರದ್ದು ಗುಣ ಒಂದು. ಆಮೇಲೆ ಅವರು ತಂದೆ ತಾಯಿಗಳು ಭಾಳ ಪ್ರೀತಿ ಮಾಡ್ತಾರೆ, ಅವ್ರ ಅಪ್ಪ ಅಮ್ಮ ಭಾಳ ಪ್ರೀತಿ ಮಾಡ್ತಾರೆ, ಮಕ್ಕಳನ್ನು ಭಾಳ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಮಾತ್ರ ಅವ್ರು ಪ್ರೀತಿ ಮಾಡಲ್ಲ, ಎಲ್ಲರೂ ಮಾಡ್ತಾರೆ ಅಲ್ವಾ? ಭಾಳ ಚೆನ್ನಾಗಿ ನೋಡ್ಕೊಂತಾರೆ, ಅದು ಭಾಳ ಇಷ್ಟ. ನೀವು ಮೇಲೆ ಮರ ಎಲ್ಲ ಲೆಕ್ಕ ಮಾಡಿ, ಆ 1 2 3 4 ನೋಡಿ ಇಷ್ಟೆಲ್ಲಿದ್ದೇನೆ. ನಾಚಿಕೆ ಮಾಡಬೇಡಮ್ಮ, ಹೇಳು. ಹಾಂ ಹೇಳಪ್ಪ ಮಗಳೇ. ತುಂಬ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ, ಯಾರದೇ ತಪ್ಪಿದ್ರು ಅವ್ರು ತಪ್ಪು ಅಂತ ಹೇಳ್ತಾರೆ. ಆಮೇಲೆ ನನ್ನದೇ ತಪ್ಪಿದ್ರು ನಂಗೆ ಬೈತಾರೆ, ನಮ್ಮ ಅತ್ತೆ ತಪ್ಪಿದ್ರೆ ನಮ್ಮ ಅಮ್ಮಂಗೂ ಬೈತಾರೆ. ನಮ್ಮಿಬ್ಬರ ಮಧ್ಯದಲ್ಲಿ ಹೊಂದಾಣಿಕೆ ಮಾಡ್ತಿರೋದೇ ಅವರು, ಯಾವುದೇ ಪ್ರಾಬ್ಲಮ್ ಬಂದು. ಪಾಪ ಡೈಲಿ ಬೈತಾರಲ್ವ ನಿಮಗೆ? ನೀವು ಡೈಲಿ ತಪ್ಪು ಡೈಲಿ ತಪ್ಪು ಮಾಡ್ತೀನಿ, ಡೈಲಿನೂ ಬೈಸ್ಕೊತೀನಿ. ಸೂಪರ್, ಖುಷಿಯಾಗಿ ಬೈರಿ 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 ಅಂತನಾ? ಓಕೆ. ಕೊನೆಯದಾಗಿ ನಮ್ಮ ಯಜಮಾನರು ತುಂಬ ಸಪೋರ್ಟಿವ್ ಆಗಿದ್ದರು, ಮತ್ತು ಎಲ್ಲರಿಗೂ ಹೋದ ಮಕ್ಕಳಿಗಂತೂ ತುಂಬ ಸಪೋರ್ಟ್ ಮಾಡ್ತಿದ್ರು. ಅವ್ರು ಇದರಲ್ಲಿ 3 ಜನ ಡಾಕ್ಟ್ರ್ ಮಾಡಿಸಿದ್ದಾರೆ, 2 ಜನ ಇಂಜಿನಿಯರ್ಸ್ ಮಾಡಿಸಿದ್ದಾರೆ. ಓದ್ಲಾರ್ದವರಿಗೆ ಅವರೇ ಸ್ವಂತ ದುಡ್ಡು ಕೊಟ್ಟು ಓದಿಸ್ತಾ ಇದ್ರು, ಆ ಥರ ಇದ್ರು. ಸೊ 2 ಮಕ್ಕಳು ಇಂಜಿನಿಯರ್ಸ್ ಇದ್ದಾರೆ. ದೊಡ್ಡವನು ದಯಾನಂದ್ ಸಾಗರ್ ಬ್ಯಾಂಗ್ಳೂರಲ್ಲಿದ್ದಾನೆ, 2ನೇವನು ಪ್ರಿನ್ಸಿಪಲ್ ಇಂಜಿನಿಯರ್ ಆಗಿ ಬಾಂಬೆಯಲ್ಲಿದ್ದಾನೆ. ಬಟ್ ನೀವೆಲ್ಲರೂ ನಂಗೆ ಖುಷಿ ಏನಾಗ್ತಂದ್ರೆ ಪ್ರತಿಯೊಬ್ಬರು ಹೇಳಿದ್ರು ಯಜಮಾನ್ರ ಬಗ್ಗೆ ಹೇಳಂದ್ರೆ ತುಂಬ ಸಪೋರ್ಟಿವ್ ಅಂತ. ಸೊ ಅದು ನೀವು ಹೇಳೋ ಅವಶ್ಯಕತೆ ಇಲ್ಲ. ಸೊ ನಂಗೆ ಕಣ್ಮುಂದೆ ಎಲ್ಲೇ ಕಾಣುತ್ತೆ ಅಲ್ವಾ? ಅವ್ರ ಸಪೋರ್ಟ್ ಇಲ್ದಿದ್ರೆ ನೀವು ಇಷ್ಟೊತ್ತು ನೀವು ಮಧ್ಯಾಹ್ನ ಬಂದು ಅಲ್ಲಿದ್ದು ಇಲ್ಲಿ ಬಂದು ಡ್ಯಾನ್ಸ್ ಮಾಡಿ ಮೇಕಪ್ ಮಾಡಿ ಆ ಪೇಷನ್ಸ್ ಅನ್ನೋದಿದೆ ಗೊತ್ತಾ, ಅದು ಎಲ್ರಿಗೂ ಬರಲ್ಲ ಅಲ್ವಾ? ಸೊ ಎಲ್ಲರ ಯಜಮಾನ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಪ್ರತಿಯೊಬ್ಬರು ತಾಳ್ಮೆಯಿಂದ ಮಾತಾಡಿದ್ರಿ, ತುಂಬ ಒಂದು ಎಂಟರ್ಟೈನ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ರಿ. ಸೊ ನಂಗೊಂದು ಭಾಳ ಖುಷಿ ಆಯಿತು ಇವತ್ತು, ಸ್ಪೆಷಲಿ ಎಪಿಸೋಡ್. ಯಾಕಂದರೆ ಫಸ್ಟ್ ಎಪಿಸೋಡ್ ಅನಿಸುತ್ತೆ ಎಷ್ಟು ಜನ ಲೇಡೀಸು ಜೊತೆಗೆ ಸೇರಿ ಮಾಡಿರೋ ಫಂಕ್ಷನ್. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿಗೆ ನಮ್ಮ ಸಂಚಿಕೆನ ಮುಗಿಸ್ತಿದ್ದೀವಿ. ಸೊ ನಾವು ನಿಮ್ಮ ಮನೆಗೆ, ನಿಮ್ಮ ಊರಿಗೆ, ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಬೇಕು ಅಂದರೆ ನೀವು ಮಾಡಬೇಕಾಗುತ್ತೆ ಇಷ್ಟೇ. ಈ TV ಡಿಸ್ಪ್ಲೇ ನಂಬರ್ ಇದೆ. ಸೊ ಆ ವಾಟ್ಸಪ್ಪಿಗೆ ನಿಮ್ಮ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಕಳಿಸಿ, ನಾವು ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಿದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ.